ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಅಪರೂಪ ಈ ಕಡೆ ಸುಮ್ಮನೆ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೆ. ಹಾ ಸರ್, ಹಿಂಗೆ ಬಂದೆ. ಕೊಟ್ಟಿಲ್ಲ ಸರ್ ಇವತ್ತು. ಕೋರ್ಟ್ ಇವತ್ತು ಸೆಕೆಂಡ್ ಸಾಟರ್ಡೆ ಹಾಲಿಡೇ ಇದ್ದಿದ್ರಿಂದ ನಾನು ಹಿಂಗೆ ಬಂದೆ. ನಿಮ್ಮ ಆಫೀಸ್ ಓಪನ್ ಆಗಿತ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಒಂದು. ಮತ್ತೆ ಎರಡನೇದಾಗಿ ಅದೇ ರೀತಿ ಒಂದು ನನ್ ಮೈನ್ ಥಾಟ್ ಏನ್ ಅನಿಸ್ತು ಅಂದ್ರೆ, ನಿಮ್ಗೊಂದು ಟಾಸ್ಕ್ ಕೊಡೋಣ ಅಂತ, ಒಂದು ಚಾಲೆಂಜ್ ಟಾಸ್ಕ್. ಇಲ್ಲ, ನಾನೇ ಕೊಡೋಣ ಅಂತ. ಏನಂದ್ರೆ ಇವತ್ತು ನಾನು ನಿಮ್ಗೆ ಒಂದು 500 rupees, 500 ರೂಪಾಯಿ ನಿಮಗೆ ಇವತ್ತು ನಾನು ಕೊಡ್ತೀನಿ. ಅದನ್ನ ನೀವು ಚಾಲೆಂಜ್ ಆಗಿ ಯಾವ ತರ ಅದನ್ನ ಇದು ಮಾಡಿ ಏನಾದ್ರು ಅದನ್ನ ನೀವು ಯಾವ ರೀತಿ ಅದನ್ನ 500 ರೂಪಾಯಿಯಲ್ಲಿ ಯಾವ ರೀತಿ ಜನರಿಗೆ ಒಂದು ಉಪಯೋಗ ಆಗಂತದ್ದು, ಅಥವಾ ಅವ್ರ ಮನಸ್ಸು ತೃಪ್ತಿ ಪಡಿಸ್ತಕ್ಕಂಥದ್ದು, ಅಥವಾ ಅವರು ನಾಳೆ ದಿನ ಒಳ್ಳೆ ಕೆಲಸ ಮಾಡಿರೋಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದನ್ನ ತಾವು ಏನಾದ್ರು ಮಾಡಕ್ ಸಾಧ್ಯನಾ? 500 ರೂಪಾಯಲ್ಲಿ 500 ರೂಪಾಯಿ ಸಮಾಧಾನ ಆಗ್ಬೇಕು, ಜನರಿಗೆ ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸ್ತಕ್ಕಂತ ಆಗುತ್ತಾ ಅಂತಕ್ಕಂಥದ್ದು. ಬಟ್ ಆಗುತ್ತೆ ಅಂತಕ್ಕಂಥದ್ದು ನನ್ ಮೈಂಡ್ ಇದೆ. ಅದನ್ನ ನೀವ್ ಯಾವ ತರ ಇದ್ ಮಾಡ್ತೀವಿ ನೋಡಿ. ಒಂದ್ ಸೆಕೆಂಡ್ ಸರ್, ಯೋಚನೆ ಮಾಡ್ತೀನಿ. ಮಾಡಿ, ಯೋಚನೆ ಮಾಡಿ, ತೊಂದ್ರೆ ಇಲ್ಲ. ಚೆನ್ನಾಗಿ ಹೇಳಿದ್ರಲ್ಲ, ಅದನ್ನ ಅರ್ಥ ಆಗಿಲ್ಲ. ಇವ್ರ ಡೇಟ್ ಏನ್ ಸರ್ ಇವತ್ತು? ಇವತ್ತು ಡೇಟ್ 9. ಸರ್ ಅಕ್ಸೆಪ್ಟ್ ಮಾಡ್ತೇನೆ 100%. ಮಾಡ್ತೀರಾ? ಮಾಡ್ತೀನಿ ಸರ್. ಮಾಡಿ, ನೀವು ಅದನ್ನ ಯಾವ ತರ ತಾವು ಅದನ್ನ ರೀಚ್ ಮಾಡಿ. ಆಯ್ತು ಸರ್, ಬನ್ನಿ ಸರ್, ಹೋಗೋಣ. ಜನಕ್ಕೆ ಉಪಯೋಗ ಆಗಂತ ಮಾಡಿ. ಓಕೆ ಸರ್, ಒಳ್ಳೇದಾಗಿ. ಸರ್, ಈಗ ಟಾಸ್ಕ್ ಕೊಟ್ಟೆ ಆಯ್ತು ಅಂತಂದ್ರಿ. ಸರ್, ಈಗ ಬನ್ನಿ ಅಂತ ಹೇಳ್ಬಿಟ್ಟು ಈಗ ನನ್ನ ಕಾರಲ್ಲೇ ನೀವು ಬರ್ತಾ ಇದ್ದೀರಾ. ಅಂದ್ರೆ ನನ್ನನ್ನ ನೀವೇ ಕರ್ಕೊಂಡು ಹೋಗ್ತಾ ಇದ್ದೀರಾ ಬನ್ನಿ ಅಂತ ಹೇಳ್ಬಿಟ್ಟು. ಹೌದು. ಈಗ ಎಲ್ಲಿ ಹೋಗ್ತಾ ಇದ್ದೀರಾ ಅಂತಕ್ಕಂಥದ್ದೇ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಬಗ್ಗೆ ಒಂದ್ ಕೆಲಸ ಮಾಡಿ ಸರ್, ಮುಂದೆ ರೈಟ್ ತಗೊಳ್ರಿ, ಪರ್ಚೇಸ್ ಇದೆ. ಓಕೆ. ಮತ್ತೆ ಅಲ್ಲಿಂದ ಇನ್ನೊಂದ್ ಜಾಗಕ್ಕೆ ಹೋಗೋಣ. ಓಕೆ. ಅಲ್ಲಿಂದ ಮತ್ತೆ ಇನ್ನೊಂದ್ ಜಾಗಕ್ಕೆ ಹೋಗೋಣ. ಅದನ್ನ ಸರ್ಪ್ರೈಸ್ ಆಗಿ ನೀವು. ಹೌದೌದು, ಸರ್ಪ್ರೈಸ್ ಆಗಿ ನಿಮ್ಗೆ ಹೇಳೋದು. ಲಾಸ್ಟ್ ಅಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಜನಕ್ಕೆ ಯಾವ್ದು 100 ರೂಪಾಯಿ ಆಗ್ಲಿ 500 ರೂಪಾಯಿ ಆಗ್ಲಿ ಯಾವ್ದೋ ಒಂದು ರೀತಿಯಲ್ಲಿ ಒಂದು ಯುಟಿಲೈಸ್ ಮಾಡಿ ಒಂದ್ 10 ಜನ ಖುಷಿ ಪಡಿಸ್ತಕ್ಕಂತ ಕೆಲಸ ಖಂಡಿತ ಸರ್. ಈಗ ನೀವು ಕೊಟ್ಟಿರೋ 500 ರೂಪಾಯಿ ಟಾಸ್ಕ್ ಏನಿದೆಯೋ, ನಾನು ಖಂಡಿತ ನನ್ಗೆ ಗೊತ್ತಿರೋ ಮಟ್ಟಕ್ಕೆ ನನ್ ಥಾಟ್ ಬಂದಿರೋದು ಒಂದು ಅಟ್ಲೀಸ್ಟ್ 20 ಜನ ಸಂತೋಷ ಪಡ್ಬೇಕು ಅನ್ನೋದು ನನ್ ಥಾಟ್. ಈಗ ಅದು ಯಾವ ತರ ಬರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ವೆರಿ ನೈಸ್. ಯಾಕಂದ್ರೆ ಈಗ 500 ರೂಪಾಯಲ್ಲಿ ಹೌದು ನಾವು ಅನ್ನಸರಿ ಖರ್ಚು ಮಾಡ್ಬೋದು. ಹೌದು, ಅದು ಉಪಯೋಗಕ್ಕೆ ಬರಲ್ಲ. ಹೌದು. 500 ರೂಪಾಯಿನ ನಾವು ಉಪಯೋಗಕ್ಕೆ ಬರೋಂಥದ್ದನ್ನು ಕೂಡ, ಅಂದ್ರೆ ನಮ್ಮ ಪರ್ಸನಲ್ ಗಿಂತ ಬೇರೆಯವ್ರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಇದ್ರಲ್ಲೂ ಕೂಡ ಏನ್ ಲಕ್ಷಗಳೇನ್ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಹೌದು. 500 ರೂಪಾಯಲ್ಲೂ ಕೂಡ ಯಾರಾದ್ರೂ ಮನ್ಸು ಮಾಡಿದ್ರೆ ಏನೋ ಒಂದ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ತಾವು ನಿಜವಾಗ್ಲೂ ಕೂಡ ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಹೇಳಿದಿರ. ಅದನ್ನ ನಮ್ ಕ್ಯೂರಿಯಾಸಿಟಿ ಇದೆ. ಅದನ್ನ ಸರ್ಪ್ರೈಸ್ ಆಗಿರ್ಬೇಕಲ್ಲ ಸರ್, ಹೇಳ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾನು ಕೇಳಕ್ ಹೋಗ್ತಾ ಇಲ್ಲ. ಖಂಡಿತ ಸರ್, ಆಯ್ತು. ಈಗ ಕ್ಯೂರಿಯಾಸಿಟಿ ನನಗೂ ಮತ್ತೆ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಜನಕ್ಕೂ, ಪಬ್ಲಿಕ್ಗೆ, ಅವ್ರಿಗೂ ಕೂಡ ಇದೆ. ಅನ್ನೋಣ ಸರ್, ಅದ ಯಾವ ರೀತಿ. ಇನ್ನೊಂದ್ ಏನಂದ್ರೆ, ಬೇಸಿಕ್ ನಾನೆಲ್ಲರಿಗೂ ಟಾಸ್ಕ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ನೀವು ನನ್ ಟಾಸ್ಕ್ ಕೊಟ್ರಲ್ಲ, ಅದು ನನಗೂ ಸ್ವಲ್ಪ ಭರವಸೆ ಇದೆ. ಏನಾಯ್ತು ಅಂದ್ರೆ, ಸೆಕೆಂಡ್ ಸಾಟರ್ಡೆ ಹಾಲಿಡೇ ಇತ್ತು. ಹಾ ಸರ್. ಒಂಚೂರು ಮನೆಯಿಂದನೇ ಬಂದೆ, ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ನಾನೇ ನಿಮ್ಗೆ ಒಂದು
ಬಂದು ನಿಮ್ಗೆ ಯಾವ್ದಾದ್ರು ಒಂದ್ ರೀತಿಯಲ್ಲಿ ನಿಮ್ಗೆ ಒಂದು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ನಾನು. ಅಂದ್ರೆ ನೀವು ಯಾವಾಗೂ ನಮ್ಗೋ ಅಥವಾ ಬೇರೆಯವ್ರಿಗೋ ಕನ್ಫ್ಯೂಷನ್ ಮಾಡಿ ಏನೋ ಒಂದ್ ಮಾಡ್ತಾ ಇರ್ತೀವಿ. ಹೌದು ನಾನ್ ನಿಮ್ಗೆ ಏನಾದ್ರು ಒಂದು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದೆ. ಸರ್. ಬಟ್ ಅದ್ ಯಾವ ರೀತಿ ಅಂತಕ್ಕಂಥದ್ದು ನೋಡೋಣ ಸರ್, ಮುಂದೆ ನೀವೇ ಅದನ್ನ. ಇದು ಒಂಥರ ಚೆನ್ನಾಗಿರ್ತದೆ ಸರ್, ಯಾಕಂದ್ರೆ ನಾವೊಬ್ಬರಿಗೆ ಟಾಸ್ಕ್ ಕೊಟ್ಟಾಗ ಅವ್ರ ಅದ 100% ಅಚೀವ್ಮೆಂಟ್ ಆದ್ರೆ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ನಮ್ಮನ್ನ ಒಂದು 4 ಜನ ತಗೋಬೇಕನ್ನೋದೇ ನಮ್ಮ ಉದ್ದೇಶ ಇದ್ದಿತ್ತು ಮನೆವರ್ಗು. ಇವತ್ತು ನಾವು ಮಾಡಂತ ಒಂದು ಕಾರ್ಯಕ್ರಮ ಇನ್ನೂ ಬೆಟರ್ ಆಗಿ ಜನರಿಗೆ ಅರ್ಥ ಆಗ್ಬೇಕು ಸರ್. 500 ರೂಪಾಯಿ ಅಲ್ಲ, 100 ರೂಪಾಯಲ್ಲೂ ಕೂಡ ನಾವು ಅದು 1 ರೂಪಾಯಿಗೂ ಕೂಡ ಬೆಲೆ ಇದೆ. ಹೌದು ಸರ್. 1 ರೂಪಾಯಲ್ಲೂ ಮನುಷ್ಯನ ತೃಪ್ತಿ ಪಡಿಸಬಹುದು, 100 ರೂಪಾಯಲ್ಲೂ ಮನುಷ್ಯನಿಗೆ ಯಾವ್ದೋ ಒಂದು ರೀತಿಯಲ್ಲಿ ತೃಪ್ತಿ ಪಡಿಸ್ತಕ್ಕಂತ ಕೆಲಸ ಆಗ್ಬೋದು. ಅಂದ್ರೆ ಮನಿ ಅಂತಕ್ಕಂಥದ್ದು, ಹಣ ಅಂತಕ್ಕಂಥದ್ದು ಅದರದ್ದೇ ಆಗಿರ್ತಕ್ಕಂಥ ಬೆಲೆ ಇಟ್ಕೊಂಡಿದೆ. ಬಟ್ ಹಣದ ಬೆಲೆಗಿಂತ ಮನುಷ್ಯನ ಬೆಲೆ ಇದೆಯಲ್ಲ ಸರ್. ಹೌದು ಸರ್. ಮನುಷ್ಯನ ಬೆಲೆ ಮತ್ತೆ ಮನುಷ್ಯನ ಒಂದು ಏನಂತೀವಿ ಒಂದು ಮನಸ್ಥಿತಿ ಮತ್ತೆ ನೋವಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇರ್ತೀವಿ. ಪ್ರತಿನಿತ್ಯನೂ ಕೂಡ ಎಲ್ಲಾ ಪಬ್ಲಿಕ್ ಕಡೆ ಓಡಾಡ್ತಾ ನೋಡ್ತಾ ಇರ್ತೀವಿ. ಎಷ್ಟೋ ಜನ ಪಾಪ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಕ್ಕಂಥವ್ರು ತುಂಬಾ ಇದಾರೆ ಸರ್, ತುಂಬಾ ಇದಾರೆ. ಹೌದು. ಅದನ್ನ ನಾವು ಎಲ್ಲೊಂದ್ ಕಡೆ ನೋಡಿದಾಗ ಏನಾದ್ರು ಮಾಡ್ಬೋದು ಸರ್. ಇವ್ರು ಇಲ್ಲಿ ಪಾಪ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ನಡೀತೈತೆ ನಡುವೆ. ಇದೆಲ್ಲ ನ್ಯಾಷನಲ್ ಹೈವೇ ಅಥಾರಿಟಿ ಸರ್. ಇದು ನ್ಯಾಷನಲ್ ಹೈವೇ ಅಥಾರಿಟಿ. ಇಲ್ಲಿ ಹೆಂಗ್ ಸರ್ ಹೋಗ್ತಾರೆ, ಅಷ್ಟು ಫಾಸ್ಟ್ ಅಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ರೋಡ್ ಕ್ರಾಸ್ ಮಾಡಕ್ಕೂ ಆಗಲ್ಲ, ಆತರ ಇದೆ ಇಲ್ಲಿ ಸಿಚುವೇಶನ್ ಯಾವಾಗ್ಲೂ. ಅಥಾರಿಟಿ ಇದನ್ನ ನೋಡಿ, ಈಗ ನಾವೇನೋ ಅಂತ ಹೋಗ್ತಾ ಇದ್ದಿದ್ದು ನೋಡಿ, ಇದು ಒಂದ್ ಸಮಸ್ಯೆನೆ. ಹೌದು. ಇದನ್ನು ಕೂಡ ಇಲ್ಲಿ ಹಂಗೆ ಬರ್ತಾ ಇದೆ, ಈ ಕಡೆ ಫಾಸ್ಟ್ ಆಗಿ ಹೋಗ್ತಾವ್ರೆ. ಯಾವ್ದೋ ಒಂದು ವೇನಲ್ಲಿ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಒಂದು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ಯಾವ ರೀತಿ ನಾವು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು. ಹೌದು. ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ನೋಡಿ. ಇದು ಆಕ್ಚುಲಿ ವಾಪ್ಸಂದ್ರ ಫ್ಲೈ ಓವರ್. ಇದು ವಾಪ್ಸಂದ್ರ ಫ್ಲೈ ಓವರ್ ಹತ್ರ ಇವ್ರಾಕ್ ಸರ್ 2 ಕಡೆ ಫ್ಲೈಓವರ್ ಮಾಡಿದ್ರೆ, ಒಂದ್ ಕಡೆ ಮಾಡಿರೋ ರೀಸನ್ ಏನಿರ್ಬೋದು. ಕಡೆ ಮಾಡಿ ನೋಡಿ, ಇದನ್ನು ಕೂಡ ಮೇಲೇನೆ ಕೊಟ್ಬಿಟ್ಟಿದ್ರೆ ಕೆಳಗಡೆ ಈಸಿಯಾಗಿ ಹೋಗೋದಕ್ಕೆ ಅನುಕೂಲ ಅವಕಾಶ ಇರ್ತಾ ಇತ್ತು. ಬಟ್ ಇದು ನನಗನ್ಸ್ದಂಗೆ ಎಲ್ಲೋ ಅನ್ಪ್ಲಾನ್ಡ್ ಅನ್ಸ್ತದೆ. ಬರ್ಬೋದಾ? ಇವ್ರು ನೋಡಿ 20 ಲಾರಿ ಅವ್ರು ಏನ್ ಸರ್ ಈ ಕಡೆ ವೆಹಿಕಲ್ ಎಷ್ಟೊತ್ತು ವೇಟ್ ಮಾಡ್ಬೇಕು ಅಂದ್ರೆ ನೋಡಿ 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 ಏನಪ್ಪ ಇವ್ರು ಹಿಂಗ ನೋಡ್ತಾರೆ ಸರ್. ಇದೆಲ್ಲ ಲೈಫ್ ಅಲ್ಲಿ ಸಹಜ. ಇವೆಲ್ಲ ನೋಡಿ ಈ ರೀತಿ ಎಲ್ಲ ನಾವು ಹೋಗ್ತಾ ಇರ್ಬೇಕಾದ್ರೆ ಅದು ಲೈಫ್ ಅಲ್ಲಿ ಆಗ್ಬೋದು ಅಥವಾ ಜರ್ನಿಯಲ್ಲಿ ಆಗ್ಬೋದು. ಇವೆಲ್ಲ ಅಡೆತಡೆಗಳು ಸಾಮಾನ್ಯ. ಆದ್ರೆ ನಾವು ಕೇರ್ಫುಲ್ ಆಗಿ ನಾವು ಹೆಜ್ಜೆಗಳು ಇಟ್ಕೊಂಡು ಕೇರ್ಫುಲ್ ಆಗಿ ಮಾಡ್ಬೇಕು. ಇಲ್ಲ ಅಂದ್ರೆ ಒಂದು ಚೂರು ಏನಾದ್ರು ಯಾಮಾರ್ರೆ ಇನ್ನೊಂದ್ ನೋಡಿ, ಅಲ್ಲಿ KSRTC ಬಸ್ ಹೋಗ್ತಾ ಇದೆ, ಎಷ್ಟು ಹೊಗೆ ನೋಡಿ. ಅದು ಇವತ್ತು ಎಷ್ಟು ಪೊಲ್ಯೂಷನ್ ಆಗ್ತದೆ ಸರ್. ಅದು ನೋಡಿ ಸರ್, ನೋಡಿ ನೀವು ಅಲ್ಲಿ ನೋಡಿ ಹೊಗೆ. ಇವತ್ತು ಪೊಲ್ಯೂಷನ್ ಬೋರ್ಡ್ ಡಿಪಾರ್ಟ್ಮೆಂಟ್ ಇದಕ್ಕೂ ಕೂಡ ಫೈನ್ ಹಾಕ್ಬೇಕಾಗ್ತದೆ. ನಾರ್ಮಲ್ ಯಾರು ಅಷ್ಟು ಮಾತ್ರ ಗಾಡಿಗಳಲ್ಲಿ ಬಂದ್ರೆ ಫೈನ್ ಹಾಕ್ತಾರೆ. ಗವರ್ಮೆಂಟ್ ವೆಹಿಕಲ್ ಅಲ್ವಾ, ಅದಕ್ಕೆ ಫೈನ್ ಹಾಕಲ್ಲ. ಗವರ್ಮೆಂಟ್ ನೋಡಿ ಅಲ್ಲಿ ನೋಡಿ ಎಷ್ಟು ನೋಡಿ ಸರ್, ಎಷ್ಟು ಕಾರ್ಬನ್ ಅದು ಡೈಆಕ್ಸೈಡ್ ಅನ್ಬೇಕು, ಮೊನಾಕ್ಸೈಡ್ ಏನ್ ಅನ್ಬೇಕು ಸರ್. ಅಲ್ಲೋಡಿ ರೋಡ್ ಗಾಡಿ ವೆಹಿಕಲ್ ಕಾಣಿಸ್ತಾ ಇಲ್ಲ. ಇದರಿಂದ ಮಕ್ಕಳಿಗೆ, ಹೌದು, ಎಕ್ಸ್ಪೆಷಲಿ ಓಡಾಡ್ತಕ್ಕಂತ ಟ್ರಾವೆಲ್ ಮಾಡ್ತಕ್ಕಂಥವ್ರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಸರ್. ಸರ್ ನೀವ್ ಹೇಳಿದ 500 ರೂಪಾಯಲ್ಲಿ 410 ರೂಪಾಯಿ ಖರ್ಚಾಗಿದೆ. ನಿಮ್ ಕಡೆ ನಾನು ಕೊಟ್ಟಿರೋದ್ರಲ್ಲಿ ಇನ್ನ 90 ರೂಪಾಯಿ ಇರ್ತದೆ. 5 ಬ್ರಿಟಾನಿಯಾ ಮಿಲ್ಕ್ ಬಿಸ್ಕೆಟ್ ತಗೊಂಡಿದ್ದೆ, ಫ್ಯಾಮಿಲಿ ಪ್ಯಾಕ್ಸ್. ಇನ್ನು 90 ರೂಪಾಯಿಗೆ ಏನಾದ್ರೂ ಒಂದು ಐಟಮ್ ತಗೋಬೇಕು ಸರ್. ಈ ಬಸ್ ಹತ್ರ ಹಾ ಸರ್, ಡೈರಿ ಹತ್ರ.
ಸರ್ ಈಗ ಮುಂದೆ ರೈಟ್ ನದಿದೆ. ರೈಟ್, ಓಕೆ. ನೀವು ಕೊಟ್ಟಿರೋ 500 ರೂಪಾಯಿ ಟಾಸ್ಕ್ ಅಲ್ಲಿ ಹ್ಮ್, 410 ರೂಪಾಯಿ ಬಿಸ್ಕೆಟ್ ಆಗಿದೆ. ಓಕೆ, 2 ಲೀಟರ್ ಹಾಲು ತಕೊಂಡಿದ್ನಿ, ಓಕೆ, ಅದಕ್ಕೆ 96 ರೂಪಾಯಿ ಆಗಿದೆ ಸರ್. ಓಕೆ. ಟೋಟಲ್ ನೀವು ಕೊಟ್ಟಂಗೆ 500 ರೂಪಾಯಿ 6 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಆಗಿದೆ. ಬಾರ್ಗೇನ್ ಮಾಡಿದ್ರೆ 6 ರೂಪಾಯಿ ಕಮ್ಮಿ ಮಾಡಬಹುದಿತ್ತು, ಕ್ಲಾರಿಫೈ. ಬಟ್ ನಾವು ಬಾರ್ಗೇನ್ ಮಾಡೋದು ಬೇಡ ಅಂತ. ಹ್ಮ್, ಬಾರ್ಗೇನ್ ಮಾಡಿ ನಾವು ಯಾವ್ದೋ ಒಂದು ಇದಕ್ಕೋಸ್ಕರ ಎತ್ಕೊಂಡು ಹೋಗ್ತಾ ಇದ್ವಿ ಅಂತ ಜನ ಕೇಳೋದು ಬೇಡ. ಹಂಗೆಲ್ಲ ಫೇಕ್ ಕೊಡ್ತಾರೆ, ಬಟ್ ಆತರ ನಾವು ಮಾತಾಡೋದು ಬೇಡ. ನಾವು ಜೆನ್ಯೂನ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ವಿ, ಅದಕ್ಕೆ 6 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಆಗಿದೆ ಸರ್. ನಿಮ್ಗೆ ಡೌಟ್ ಬಂದಿಲ್ಲ ಸರ್ ಹಾಲು ಬಿಸ್ಕೆಟ್ ಏನಕ್ಕ ಅಂತ? ಸರ್ ಹಾಲು ಬಿಸ್ಕೆಟ್ ಅಂತ ಡೌಟ್ ಬಂದಾಗ ಎನಿವನ್ ಈಗ ಏನಾಗ್ತದೆ, ಅದು ಹಾಸ್ಪಿಟಲ್ ಆಗ್ಬೋದು, ಹಾಸ್ಪಿಟಲ್ ಅಲ್ಲಿ ಇರೋರ್ಗು ಕೊಡ್ತಾರೆ ಹಾಲು ಮತ್ತೆ ಬಿಸ್ಕೆಟ್, ಬ್ರೆಡ್, ಮತ್ತೆ ಮಕ್ಕಳು ಕೊಡ್ತಾರೆ, ವಿಶೇಷವಾಗಿ ಸ್ಕೂಲಲ್ಲಿರೋ ಮಕ್ಕಳಿಗೆ. ಬಟ್ ನಾನಿನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ನಿಮ್ಗೆ ಸ್ವಲ್ಪ ಸಸ್ಪೆಂಡ್ ಆಗಿರ್ಲಿ ಅಂತ ಇನ್ನೂ ಹೇಳ್ತಾ ಇಲ್ಲ. ಸರ್ ನಮಸ್ಕಾರ. ಸರ್ ನಾವಿವತ್ತು ಒಂದು ಪ್ರೋಗ್ರಾಮಲ್ಲಿ ನಮ್ಮ ಮಠಬಾಬು ಸರ್ ಬಂದು ಒಂದು ಚಾಲೆಂಜ್ ಕೊಟ್ಟವ್ರು ನಮ್ಗೆ. 500 ರೂಪಾಯಲ್ಲಿ ನೀನು ಏನು ಸಾಧನೆ ಮಾಡೋಕ್ಕಾಗುತ್ತೆ, 500 ರೂಪಾಯಲ್ಲಿ 10 ಜನಕ್ಕೆ ಅಟ್ಲೀಸ್ಟ್ ಸಂತೋಷ ಪಡ್ಸೋಕ್ಕಾಗುತ್ತಾ ಅಂತ. ನಾನು 500 ರೂಪಾಯಿ ಚಾಲೆಂಜ್ ತಗೊಂಡು ಅದರಲ್ಲಿ ಸ್ವಲ್ಪ ಒಂದು ಹಾಲು, ಒಂದು 2 ಲೀಟ್ರ್ ಹಾಲು ಮತ್ತು ಒಂದು 5 ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ನಿಮ್ಮ ಆಶ್ರಮಕ್ಕೆ ಬಂದಿದ್ದೀನಿ. ಇಲ್ಲಿರೋವಂಥ ಹಿರಿಯರ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಮ್ಮ ಮೇನ್ ಉದ್ದೇಶ. ಮತ್ತು ನಾಳೆ ಮದರ್ಸ್ ಡೇ ಇರೋದ್ರಿಂದ ಈ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ. ಮೇನ್ ನಿಮ್ಮ ಹತ್ರ ಮಾತಾಡಬೇಕಂದ್ರೆ ಆಶ್ರಮ ಕಟ್ಟಬೇಕಂತ ಥಾಟ್ ಯಾವಾಗ ಸ್ಟಾರ್ಟ್ಸ್ ಆಯಿತು ನಿಮಗೆ? ಥಾಟು ಮುಂಚೆಯಿಂದ ಇತ್ತು, ಆದರೆ ಅವಾಗ ಆಗತ್ತೋ ಇಲ್ವೋ ಅಂತ ಇನ್ನೂ ಸೆಟ್ಲ್ ಆಗಿಲ್ಲದೆ ಇರೋಂಥ ಟೈಮಿಂದನೇ ಇತ್ತು. ಏನಾರು ಒಂದು ಮಾಡಬೇಕು ಅಂತಿತ್ತು. ಬಟ್ ಅವಾಗಿನ್ನೂ ಹಣ ಅಥವಾ ಇದು ಜನಗಳ ಪರಿಚಯ ಇದು ಏನೂ ಇಲ್ಲದೆ ಇರೋದ್ರಿಂದ ಇರಲಿಲ್ಲ. ನಮ್ಮ ಆಸ್ಪತ್ರೆ ಶುರು ಮಾಡಿದ್ದು 2008ರಲ್ಲಿ. ಹೌದು. ಮಾಡಾದ್ಮೇಲೆ ಸ್ವಲ್ಪ ಕಂಫರ್ಟಬಲ್ ಆದಾಗ ಇನ್ನು ಲೈಫಲ್ಲಿ ಸೆಟ್ಲ್ ಆಗೋಕ್ಕಿಂತ ಮುಂಚೆ ಇದನ್ನು ಮಾಡಬೇಕು ಅಂತ ಅದು ಮುಂಚೆಯಿಂದ ಇತ್ತು. ಸೊ ಫಸ್ಟು ಆಶ್ರಮ ಮಾಡಿ ಆಮೇಲೆ ನಾನು ಮನೆ ಕಟ್ಟಿದೆ. ಈಗ ಆಶ್ರಮ ಮಾಡೋ ಟೈಮಲ್ಲಿ ನನ್ನ ಸ್ವಂತ ಮನೆ ಇರಲಿಲ್ಲ. ಓಕೆ, ಫಸ್ಟ್ ಇವ್ರ ಮನೆ ಕಟ್ಟಿ ಆಮೇಲೆ ನಾವು ಮನೆ ಕಟ್ಕೋಬೇಕು ಅಂತ. ಮತ್ತು ಆಶ್ರಮ ಕಟ್ಟಿದ್ರೆ ಅದು ನಿಮ್ಮ ಮನಸ್ಸಂತಕ್ಕೋಸ್ಕರ ಇಲ್ಲ ನೆಮ್ಮದಿಗೋಸ್ಕರ ಕಟ್ಟಿದ್ರೆ. ಮತ್ತು ಪ್ರತಿದಿನ ಹಾಸ್ಪಿಟ್ಲ್ ಮುಂದೆ ಅನ್ನದಾನ ಮಾಡ್ತೀರಾ? ನಾನು ನೋಡಿದ್ರ ಮಟ್ಟಿಗೆ ಡಾಕ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಎಷ್ಟು ಸೇವಿಂಗ್ ಮಾಡಬೇಕು, ಎಷ್ಟು ಇಟ್ಕೋಬೇಕಂತ ನೋಡಿದ್ದೀನಿ. ಸೊ ಈ ಥರ ಸೇವ್ ಮಾಡೋವಂಥ ಭಾವನೆ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಮೇಯ್ನಾಗಿ? ನೋಡಿ, ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಖುಷಿ ಇರುತ್ತೆ. ಹೌದು. ಕೆಲವ್ರಿಗೆ ಹಣ ದುಡ್ದು ಅವರು ಬೇರೆಯವ್ರಿಗೆ ಬಿಡಿ, ಅವ್ರ ಸ್ವಂತಕ್ಕೆ ಕೂಡ ಖರ್ಚು ಮಾಡ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಹೌದು. ಬೇರೆಯವ್ರಿಗೆ ಖರ್ಚು ಮಾಡೋದು ಬಿಟ್ಬಿಡಿ. ಆ ಹಣನ ನೋಡಿ ಅದನ್ನು ಮುಟ್ಟಿ ಸಂತೋಷ ಪಡೋದ್ರಲ್ಲೇ ಕೆಲವರು ಖುಷಿ. ಹೌದು. ಇನ್ನು ಕೆಲವರು ನಾವು ದುಡ್ದಿದ್ದು ನಾವು
ಕೂಡಿಡಬಾರ್ದು, ಎಲ್ಲ ಮಜಾ ಮಾಡಬೇಕು, ಉಡಾಯಿಸ್ಬೇಕು ಅಂತ ಅದರಲ್ಲಿ ಖುಷಿ ಸಿಗುತ್ತೆ. ಇನ್ನು ಕೆಲವ್ರಿಗೆ ನಾವು ದುಡ್ದಿರೋ ಹಣದಲ್ಲಿ ಒಂದು ಸ್ವಲ್ಪ ಪಾರ್ಟ್ ಆದರೂ ಬೇರೆಯವ್ರ ಇವಾಗ ನೀವು 500 ರೂಪಾಯಿಗೆ ಒಂದು ಚಾಲೆಂಜ್ ತೊಗೊಂಡು ಏನೋ ನಿಮ್ಗೆ ಅದೊಂದು ಖುಷಿ ಸಿಗತ್ತೆ. ಹೌದು. ಸೊ ಆ ಥರ ಕೆಲವ್ರಿಗೆ ಆ ಹಣದಿಂದ ಒಂದು ಲೋಕ ಕಲ್ಯಾಣ ಆಗುವಂಥ ಒಂದು ಕೆಲಸ ಆಯಿತು ಅಂದರೆ, ಸಮಾಜಕ್ಕೆ ಏನಾರು ಒಂದು ವಾಪಸ್ ಕೊಡುವಂಥದ್ದು ಮಾಡಿದ್ರೆ ಅದು ಖುಷಿ ಸಿಗತ್ತೆ, ನನಗೆ ಇದರಲ್ಲಿ ಖುಷಿ ಸಿಗತ್ತೆ. ಸೊ ಇದು ನಾನು ಯಾರೋ ಉದ್ಧಾರ ಆಗಲಿ ಅಥವಾ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಮಾಡಿಲ್ಲ. ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ತಿದೆಯೋ ಇಲ್ವೋ ಅದು ಪಬ್ಲಿಕ್ ಹೇಳಬೇಕು. ಇದು ನನ್ನ ಖುಷಿಗೋಸ್ಕರ ಮಾಡ್ತಿರೋದು. ಅಂದರೆ ಬೇಸಿಗಾಗಿ ಈ ಥರ ಸೇವೆಗಳು ಮಾಡೋದು ರಾಜಕೀಯ ನಾಯಕರು ಮಾಡ್ತಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇದು ನಾನು ಮಾಡ್ತಿರೋದು ಕೇವಲ ನನ್ನ ಖುಷಿಗೆ. ಅಂದರೆ ಮುಂದೆ ಪ್ಲಾನ್ ಏನಾದರೂ ಮಾಡ್ತಾ ಇದ್ರೆ ರಾಜಕೀಯ? ಇಲ್ಲಪ್ಪ, ಸಾಧ್ಯ ಇಲ್ಲ. ರಾಜಕೀಯಕ್ಕೆ ಬರ್ಬೇಕಾದ್ರೆ 18 ವರ್ಷ ಆಯ್ತು ಚಿಕ್ಕಬಳ್ಳಾಪುರಕ್ಕೆ ಬಂದು. ಓಕೆ. ಇಷ್ಟೊತ್ತಿಗೆ ಬರಬೇಕಿತ್ತು, ಇಲ್ಲ. ಬಟ್ ನೀವು ಹೇಳಿದ್ರಲ್ಲ ಅದು ಏನಕ್ಕೆ ಮಾಡ್ತಿದ್ದೀರಾ ಅಂತ. ನನಗೆ ಇದು ಮಾಡೋದ್ರಿಂದ ನನಗೆ ಖುಷಿ ಸಿಗತ್ತೆ. ಯಾಕೆಂದರೆ ಅವ್ರ ಮುಖದಲ್ಲಿರೋ ಖುಷಿ ನೋಡಿದಾಗ ಇದು ಹಣಕ್ಕಿಂತ ಮೀರಿದ್ದಂಥ ಖುಷಿ. ಆಮೇಲೆ ಬೇಕಾದಷ್ಟು ಜನ ಕೋಟ್ಯಾಧೀಶ್ವರರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಹೌದು. ಎಲ್ಲರೂ ಎಷ್ಟೊಂದು ಜನಕ್ಕೆ ಮಾಡಬೇಕು ಅನ್ನೋ ಮನಸ್ಸು ಇರುತ್ತೆ, ಬಟ್ ಎಲ್ಲರಿಗೂ ಚಾನ್ಸು ಸಿಗೋದಿಲ್ಲ, ಎಲ್ಲರ ಕಾರ್ಯರೂಪಕ್ಕೆ ತರೋದಕ್ಕಾಗಲ್ಲ. ಈ ನಾನೊಬ್ಬನೇ ಏನು ದೇವತಾ ಮನುಷ್ಯ ಅಲ್ಲ, ನನಗಿಂತ ತುಂಬ ಒಳ್ಳೆಯವರು ಇದ್ದಾರೆ ಸೊಸೈಟಿಲಿ. ಹೌದು. ಬಟ್ ಎಲ್ಲರ ಕೈಲೂ ಆಗೋದಿಲ್ಲ. ಅದು ದೇವರು ಚೂಸ್ ಮಾಡ್ತಾನೆ ಕೆಲವ್ರನ್ನ. ಹೌದು. ಇಟ್ಸ್ ನಾಟ್ ದಟ್ ನಾನೇನೋ ಉದ್ಭವ ಆಗ್ಬಿಟ್ಟಿದ್ದೀನಿ ಅಂತಲ್ಲ, ಬಟ್ ಡೆಫಿನೆಟ್ಲಿ ದೇವರು ನನ್ನನ್ನು ಚೂಸ್ ಮಾಡಿದ್ದಾನೆ ಈ ಕೆಲಸ ಮಾಡಿಸ್ಬೇಕು ಅಂತ. ನನಗಿಂತ ಹಣವಂತರು, ನನಗಿಂತ ಹೃದಯವಂತರು, ನನಗಿಂತ ಒಳ್ಳೆಯವರು ತುಂಬ ಜನ ಇದ್ದಾರೆ. ಬಟ್ ವಿಧ ಕಾರಣಕ್ಕಾಗಿ ಅವ್ರ ಕೈಯಿಂದ ಆಗಿರೋದಿಲ್ಲ ಅದು ಮಾಡೋಕ್ಕೆ. ಎಷ್ಟೊಂದು ಜನ ನನಗೆ ಫೋನ್ ಮಾಡಿ ಹೇಳ್ತಾನೆ ಇರ್ತಾರೆ, ಅಯ್ಯೋ ನನಗೊಂದೊಂದು ಆಸೆ ಇದೆ ಡಾಕ್ಟ್ರೇ ನಿಮ್ಮ ಥರ ಮಾಡಬೇಕು ಅಂತ. ಬಟ್ ಆಗೋದಿಲ್ಲ, ಮಾಡೋಕ್ಕೂ ಟೈಮ್ ಸಿಕ್ಕಲ್ಲ. ಮೇನ್ ಅದು ಎಲ್ಲ ಸೀಕ್ರೆಟು ದೇವ್ರಿಗೆ ಮಾತ್ರ ಗೊತ್ತು. ಅಲ್ಲ, ಮೇನ್ ಟೈಮ್ ಸಿಕ್ಕಲ್ಲ ಸರ್. ಸ್ವಲ್ಪ ಜನಕ್ಕೆ 24 ಗಂಟೆಲ್ಲ ಅಟ್ಲೀಸ್ಟ್ 12 ಗಂಟೆ ಸಿಗಲ್ಲ ಅನ್ನೋದು ಸುಳ್ಳು ಸರ್. ಈಗ ನಾನು ಬ್ಯುಸಿ ಪ್ರಾಕ್ಟೀಸ್ ಇಟ್ಕೊಂಡಿದ್ದೀನಿ. ಹೌದು. ಈ ಆಶ್ರಮ ಮಾಡೋಕ್ಕೆ ಟೈಮ್ ಮಾಡ್ಕೊಂಡು ಮಾಡಿದ್ದೀನಿ. ಟೈಮ್ ಸಿಕ್ಕಲ್ಲ ಅನ್ನೋದು ಸುಳ್ಳು. ಟೈಮ್ ಮಾಡ್ಕೋಬೇಕಷ್ಟೇ ನೀನು. ಹಾಗೆ ಸರ್ ಏನಿಲ್ಲ, ಸರು ತುಂಬ ಸರ್ವಿಸ್ ಇದೆ ಸರ್ದು. ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕೈಲಾದ ಮಟ್ಟಿಗೆ ಬಂದು ಇಲ್ಲಿ ಒಂದಷ್ಟು ಅಳಿಲು ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ವಿ. ಸರ್ನ ನಾನು ಇಲ್ಲಿ ಮೊದಲನೇ ಬಾರಿ ನಾನು ಭೇಟಿ ಮಾಡಿದ್ದೆ. ಇವತ್ತೇ ನನಗೆ ಸರ್ ಸಿಕ್ಕಿದ್ದು. ಸುಮಾರು ಸರಿ ಬಂದು ಹೋಗಿದ್ದೀವಿ. ಸರ್ ಹೇಳಿದ್ರಲ್ಲ, ಖಂಡಿತ. ಯಾಕಂದರೆ ದೇವರ ಆಶೀರ್ವಾದ, ಮತ್ತು ಎರಡನೇದಾಗಿ ಪ್ರಕೃತಿ ಆಶೀರ್ವಾದ, ಮತ್ತು ಅವ್ರ ತಂದೆ ತಾಯಿಗಳ ಆಶೀರ್ವಾದ, ಇವೆಲ್ಲ ಇದ್ದರೆ ಮಾತ್ರ ಅದನ್ನು ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಏನೇ ಆಗಲಿ ಸಾಧ್ಯ ಆಗ್ತದೆ. ಸರ್ ಹೇಳಿದ್ದು ನಿಜ. ಎಲ್ರಿಗೂ ಏನೇನೋ ಮಾಡಬೇಕು ಅಂತಿರ್ತದೆ, ಎಲ್ಲರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದರದ್ದೇ ಆಗಿರ್ತಕ್ಕಂಥ ಅಡೆತಡೆಗಳು ಈ ನೇಚರಲ್ಲಿ ನಡೀತಾ ಇರ್ತದೆ. ಅದು ಸರ್ಗೆ ಒದಗಿ ಬಂದಿರತಕ್ಕಂಥದ್ದು ಅವ್ರ ಪುಣ್ಯ ಅಂತ ಹೇಳಬೇಕು, ಅಥವಾ ಅವರ ಒಂದು ಸೇವೆ, ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರು ಹೇಳಿದ್ರು ನನ್ನ ಮನಸ್ಸು ಅಂತ. ಅಂದರೆ ಆ ಮನಸ್ಸು ಬರಬೇಕಾದ್ರೂ ಕೂಡ ನಾನು ಆಗಲೇ ಹೇಳ್ದಂಗೆ ಪ್ರಕೃತಿ ವರ ಕೊಡಬೇಕಾಗ್ತದೆ, ತಂದೆ ತಾಯಿಗಳು ವರ ಕೊಡಬೇಕಾಗ್ತದೆ, ಮತ್ತು ದೇವರು ಕೂಡ ವರ ಕೊಡಬೇಕಾಗ್ತದೆ. ಅದೆಲ್ಲವೂ ಕೂಡ ಸರ್ ಕೊಟ್ಟಿರೋದ್ರಿಂದ ಇವತ್ತು ಸುಮಾರು ಜನ 3 ಹೊತ್ತು ಊಟ ನೆಮ್ಮದಿಯಾಗಿ ಊಟ ಮಾಡ್ತಾರೆ, ಮತ್ತು ಆರಾಮಾಗಿದ್ದಾರೆ. ಅಂದರೆ ಅದರಲ್ಲಿ ಸರ್ ಖುಷಿ ಪಡ್ತಾ ಇದ್ದಾರೆ. ನೋಡಿ, ನಿಮ್ಮದೇ ಗಿಡಗಳ ಕೆಳಗಡೆ ಒಳ್ಳೆ ನೋಡಿ, ಒಳ್ಳೆ ನೇಚರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ನೇಚರ್ ಎಲ್ಲನೂ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗ 30 ಜನ ಇದ್ದಾರೆ. ಆಲ್ಮೋಸ್ಟ್ 80% ಎಲ್ಲರಿಗೂ BP ಶುಗರ್ ಇತ್ತು. ಈಗ ಮೋರ್ ದೆನ್ 50% ಎಲ್ಲರೂ ಯಾರು ಮಾತ್ರನೇ ತಗೋತಿಲ್ಲ. ಓಕೆ. ಆಲ್ಮೋಸ್ಟ್ ಎಲ್ಲ ಏಜ್ಡ್ ಪರ್ಸನ್ ಸರ್ ಇಲ್ಲಿ ಇರೋದು. ಎಲ್ಲ ಏಜ್ಡ್ ಪರ್ಸನ್ಸೇ. ಏನು BP-ನೂ ಇಲ್ಲ, ಶುಗರು ಇಲ್ಲ. ಯಾಕೆಂದರೆ ಅವರು ನೆಮ್ಮದಿ ಸಿಕ್ಕಿದೆ. ನೆಮ್ಮದಿ ಸಿಕ್ಕಿದ್ರೆ ಆರೋಗ್ಯ ಇಂಪ್ರೂವ್ ಆಗೋಗುತ್ತೆ. ಜೊತೆಗೆ ಸುತ್ತ ನೀವೇ ನೋಡ್ತಿರೋ ಗಿಡಗಳು, ಫುಲ್ಲು ಗಿಡ, ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಇದು ಫ್ರೀಯಾಗಿ ನೇಚರ್ ಥೆರಪಿ ಅವ್ರಿಗೆ ಸಿಗ್ತಾ ಇದೆ, ಫ್ರೀಯಾಗಿ ಆಕ್ಸಿಜನ್ ಸಿಗ್ತಾ ಇದೆ. ಇವಾಗ ಬೆಂಗಳೂರಂಥ ಇದರಲ್ಲೇ ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ತೊಗೊಂಡ್ರು ಕೂಡ ಅವ್ನು ಯಾರೇ ಇರ್ಬೋದು,
100 ಕೋಟಿ ಒಡೆಯಾದ್ರೂ ಕೂಡ ಅದೇ ಕಲುಷಿತವಾದಂತ ಗಾಳಿ ಬದುಕಬೇಕು, ಅದೇ ಕಲುಷಿತವಾದ ನೀರು ಕುಡಿಬೇಕು, ಅದೇ ಕೆಟ್ಟ ಟ್ರಾಫಿಕ್ ಅಲ್ಲಿ ಸಾಯ್ಬೇಕು, ಜನ ಸಂಚಾರ ಮಾಡಬೇಕು. ನಮ್ಮ ವೃದ್ಧರು ಫಸ್ಟ್ ಕ್ಲಾಸ್ ನೇಚರ್ ಅಲ್ಲಿ, ನೋ ಪೊಲ್ಯೂಷನ್, ನೋ ಸ್ಟ್ರೆಸ್, ಎಲ್ಲ ಕ್ಲೀನ್ ಫುಡ್ ತಗೊಂಡು ಆರಾಮಾಗಿದ್ದಾರೆ. ಇನ್ ಲೈಫಲ್ಲಿ ಬೇಕಾಗಿರೋದು ಲಾಸ್ಟ್ ಅದೇ ತಾನು ಬೇಕಾಗಿರೋದು. ಖಂಡಿತ ಸರ್. ಮತ್ತು ಸರ್, ನಾನು ಸ್ವಲ್ಪ ಜನ ನೋಡಿದ್ನಿ, ನಾನು ಸಹಾಯ ಮಾಡಬೇಕು ಅಂತ ನನಗೆ ಆಸೆ ಇರ್ತದೆ. ಬಟ್ ನಮ್ಮ ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ನೀನು ದಾನ ಮಾಡ್ತಾಯಿದ್ರೆ ನಮ್ಮ ಮಕ್ಕಳಿಗೆ ಏನಿಕ್ತೀಯ ಅಂತ ಮನೆಗೆ ತೊಂದರೆ ಕೊಡೋದಾಗಲಿ, ಇಲ್ಲ ನೆಂಟ್ರುಗಳಾಗಲಿ ಅಡ್ವೈಸ್ ಕೊಡ್ತಾ ಇರ್ತಾರೆ, ನೀನೇನಕ್ಕೆ ಇವೆಲ್ಲ ಸೇವ್ ಮಾಡೋದು, ದಾನ ಮಾಡೋದು ಅಂತ. ಸೊ ನಿಮ್ಗೆ ಆ ಥರ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಸರ್? ಇಲ್ಲ, ಇದಕ್ಕೆ ಕ್ರೆಡಿಟು ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಹೆಂಡತಿಗೆ ಕೊಡಬೇಕು. ಯಾಕೆಂದರೆ ನಾನು ಇದು ಮಾಡಬೇಕು ಅಂದಾಗ ನಮ್ಮಮ್ಮ ಅಂತೂ ತುಂಬ ಖುಷಿಪಟ್ಟರು, ಮಾಡು ಅಂತ ಹೇಳಿದ್ರು. ನನ್ನ ಹೆಂಡತಿ ಕೂಡ ಎಲ್ಲ ಹೆಂಡತಿಯರ ಥರ ನಂಗೆ ಬಂಗಾರ ತಂದು ಕೊಡು, ಇದು ತಂದು ಕೊಡು ಅಂತ ಇನ್ಸಿಸ್ಟ್ ಮಾಡಲಿಲ್ಲ. ಯಾಕೆಂದರೆ ಇವಾಗ ನೋಡಿ, ಈ ಜಾಗ ನಾನು ತೊಗೊಂಡಿದ್ದು 40,000 ಕುಂಟೆಗೆ, 2010ರಲ್ಲೋ 9ರಲ್ಲೋ. ಈ ಕುಂಟೆಗೆ 6 ಲಕ್ಷ ಆಗಿದೆ. ಇವತ್ತಿಗೆ ಮಾರಿದ್ರೆ ನಂಗೆ 2.5-3 ಕೋಟಿ ಬರುತ್ತೆ ಈ 1 ಎಕರೆ ಜಮೀನು. ಹೌದು. ಬಟ್ ಎಲ್ಲಾನು ದುಡ್ಡಿನಲ್ಲಿ ನೋಡೋದಕ್ಕಾಗಲ್ಲ. ಹೌದು, ಎಲ್ಲಾನು ದುಡ್ಡಿನಲ್ಲಿ ನೋಡೋದಕ್ಕಾಗಲ್ಲ. ಹಾಗಾಗಿ ನನ್ನ ಹೆಂಡತಿ ಯಾವತ್ತೂ ಯಾವುದಕ್ಕೂ ಅಡ್ಡ ಮಾಡಿಲ್ಲ. ಇನ್ಫ್ಯಾಕ್ಟ್ ಮಾಡಿ ಒಳ್ಳೆಯದು ಅಂತ ನನ್ನ ಜೊತೆಲೇ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮನೆಯವರು, ನಮ್ಮ ಮನೆ ತಮ್ಮಣ್ಣ, ನಮ್ಮ ಅಕ್ಕ, ಎಲ್ಲ ಫ್ಯಾಮಿಲಿ ಮೆಂಬರ್ಸು. ಹಾಗಾಗಿ ಯಾರೂ ನನಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ. ಅದು ಒಂದು ಖಂಡಿತ ಇಂಪಾರ್ಟೆಂಟ್. ಇದು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಇದಕ್ಕೇನೋ ಸ್ಕೀಮ್ಸ್ ಏನಾದರೂ ಬರುತ್ತಾ ಸರ್? ಇದು ಗೌರ್ಮೆಂಟ್ ಕಡೆಗೆ ಇಲ್ಲಿವರೆಗೂ ಸ್ಕೀಮ್ಸ್ ಯಾವುದೂ ಬಂದಿಲ್ಲ. ನಾವು ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು ಈಗ ಆಲ್ಮೋಸ್ಟ್ ದೇಶ ಪೂರ್ತಿ ಗ್ಯಾಸ್ ತೊಂದರೆ ಆಗ್ತೈತೆ. ಮತ್ತು ನೀವು ಇಷ್ಟು ಜನಕ್ಕೆ ಅನ್ನ ಮಾಡಬೇಕಾದ್ರೆ ಯಾವ ಥರ ಮಾಡ್ತಾಯಿದ್ದೀವಿ ಸರ್? ಗ್ಯಾಸ್ ಸಿಗ್ದಿರ ಅಂತ ಪ್ರಪಂಚದಲ್ಲಿ ಇದ್ದೀವಿ ನಾವೀಗ. ಅದೇ ಇವಾಗ ಗ್ಯಾಸು ತೊಂದರೆ ಆಗಿರೋದು ನಿಜಾನೇ. ನಾವು ಸಿಲಿಂಡರ್ಸಲ್ಲೇ ನಾವೆಲ್ಲ ಸ್ಟೀಮ್ ಇದು ಮಾಡಿ ಮಾಡ್ತಾಯಿದ್ವಿ. ಗ್ಯಾಸ್ ತೊಂದರೆ ಆಗಿರೋದ್ರಿಂದ ಈ ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಊಟ ಕೊಡೋದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ ನಾವು. ಯಾಕೆಂದರೆ ನಮ್ಗೆ ಹಣದ್ದಲ್ಲ, ದಿಸ್ ಇಸ್ ನಾಟ್ ಕ್ವಶನ್ ಆಫ್ ಮನಿ. ಹಣ ಎಷ್ಟಾದರೂ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಸಿಲಿಂಡರ್ ಸಿಗದೆ ಆದರೆ ಏನು ಮಾಡೋಕ್ಕಾಗತ್ತೆ? ಹೌದು. ನಮ್ಮದು ಪ್ರೈಮರಿ ಇರೋದು ಪ್ರಾಥಮಿಕವಾಗಿ ನಾವು ಇಲ್ಲಿ ಆಶ್ರಮ ನಡೆಸೋದು. ಸೊ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ. ಮಾಮೂಲಿ ಇದ್ರ ಥರ ಆದರೆ ಖಂಡಿತ ನಾವು ಊಟ ಕೊಡೋದನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ನಿರಂಜಿನಿ ಅಂತ ಹೇಳ್ಬಿಟ್ಟು, ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕರೋನಾ ಆದ ಟೈಮಲ್ಲಿ ನಮ್ಮ ಹಸ್ಬೆಂಡು ಹೋಗ್ಬಿಟ್ರು. ಆಗ ಕರೋನಾ ತುಂಬಾ ಸಿವಿಯರ್ ಆಗಿದ್ದ ಕಾರಣ ಯಾರು, ನನಗೊಬ್ಬ ಮಗಳಿದ್ದಾಳೆ, ಅವಳು ಸ್ಪೆಷಲ್. ಆದ್ರಿಂದ ಯಾರು ನಮ್ಮ ಮನೆಗೂ ಕಡೆ ಬರಲಿಲ್ಲ. ಕರೋನಾ ಸಿವಿಯರ್ ಆಗಿತ್ತು, ಫಸ್ಟ್ ಟೈಮ್ ಅಟ್ಯಾಕು. ಈ ಕಡೆ ತಿರುಗಿ ನೋಡ್ಲಿಲ್ಲ. ಏನ್ ಮಾಡೋದು? ನಾವು ಬಾಡಿಗೆ ಮನೇಲಿ ಇದ್ವಿ. ಬಾಡಿಗೆ ಮನೆಯವರು, ಏನಮ್ಮ ನಿಮ್ಮ ಹಸ್ಬೆಂಡ್ ಬೇರೆ ಹೋಗ್ಬಿಟ್ರು, ನಿನ್ ಮಗಳು ಬೇರೆ ಹೀಗಿದ್ದಾಳೆ, ನೀನು ಹೀಗೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಮಗಳನ್ನ ಯಾರು ನೋಡ್ಕೊಳ್ತಾರೆ? ಯಾರು ಈ ಕಡೆ ಬರೋರಿಲ್ಲ, ನಾವು ಜವಾಬ್ದಾರಿ ತಗೊಳಕ್ ಆಗಲ್ಲ ಅಂತ ಹೇಳಿದ್ರು. ಆಗ ನಮ್ಮ ಹಳೆ ಮನೆ ಓನರ್ ಬಂದು ಇಲ್ಲಿ ಅಡ್ರೆಸ್ ಕೊಟ್ರು.
ಹೀಗೆ ಇಂಥ ಕಡೆ ಹೋಗಿ ನೋಡಿ ಅಂತ. ನನಗೆ ನಂಬಿಕೆ ಬರಲಿಲ್ಲ ಫಸ್ಟು. ನಮ್ಮ ಮನೆಯವ್ರನ್ನೆಲ್ಲ ಕೇಳಿದ್ವಿ. ನಮ್ಮ ಮನೆಯವರೆಲ್ಲ ಇವಾಗ ಸದ್ಯಕ್ಕಂತೂ ಯಾರು ಮೀಟ್ ಮಾಡೋ ಪರಿಸ್ಥಿತಿಲಿಲ್ಲ, ಎಲ್ಲರೂ ಬ್ಯುಸಿ ಆಗಿದ್ದೀವಿ ಅಂತ ಹೇಳಿದ್ರು. ಸರಿ, ಅವರು ಬಾಡಿಗೆ ಮನೆಯವರು ನಿಮ್ಗೆ 1 ತಿಂಗಳು ಟೈಮ್ ಕೊಡ್ತೀವಿ, ದಯವಿಟ್ಟು ಖಾಲಿ ಮಾಡ್ಕೊಡಿ ಅಂತ. ನಮಗೂ ಸೆಕೆಂಡರಿ ಅಟ್ಯಾಕ್ ಆಗಿತ್ತು. ನಾವು 15 ದಿವಸ ಹಾಸ್ಪಿಟ್ಲಲ್ಲಿ ಇದ್ದು ಹೋಮ್ ಇದರಲ್ಲಿ ಇದ್ವಿ, ಈಚೆನೇ ಬರಬೇಡಿ ಅಂತ. ಸರಿ, ನಂತರ ಆಮೇಲೆ ಸ್ವಲ್ಪ ರಿಲೀಫ್ ಆದ್ಮೇಲೆ ಬಂದು ಇಲ್ಲಿ ನೀವು ಹೇಳ್ತಾ ಇದ್ದೀರಾ ನಿಜ, ನಾನು ನೋಡ್ಕೊಂಡ್ ಬರ್ತೀನಿ ಫಸ್ಟು, ಅವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ನೋಡೋಣ. ಯಾಕಂದ್ರೆ ನನ್ಗೇನೋ ವಯಸ್ಸಾಗಿದೆ, ವೃದ್ಧವಳು, ಆದ್ರೆ ನನ್ ಮಗಳು ಚಿಕ್ಕವಳಲ್ವಾ, ಅಷ್ಟು ಇಬ್ರಿಗೂ ಇದ್ ಮಾಡ್ಬೇಕು ಅಂತ. ಸರಿ ಅಂತ ಹೇಳಿ ಬಂದು ನೋಡಿದ್ವಿ. ಆಮೇಲೆ ಇಲ್ಲೆಲ್ಲ ನೋಡಿದ್ವಿ. ಆಮೇಲೆ ನೋಡಿದ್ಮೇಲೆ ಡಾಕ್ಟರ್ ಹತ್ರ ಮಾತಾಡಿದ್ವಿ. ಅವ್ರ ಕಸಿನ್ ಅವರೇ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಆಮೇಲೆ ಡಾಕ್ಟರ್ ಬಂದು ಹೀಗೆ ನನ್ನ ಮಗಳಿಗೆ ಜವಾಬ್ದಾರಿ ತಗೊಳಕ್ಕೆ ಕಷ್ಟ ಪಡ್ತಾ ಇದಾರೆ ಎಲ್ಲಾರು, ಯಾಕಂದ್ರೆ ಅವಳು ಸ್ಪೆಷಲ್ ಮಗಳು ಅಂತ ಹೇಳ್ಬಿಟ್ಟು. ಆಗ ಡಾಕ್ಟ್ರು, ನಾನು ಅವತ್ತೇ ಫಸ್ಟ್ ಟೈಮ್ ನೋಡಿದ್ದು, ಒಂದೇ ಒಂದ್ ಮಾತು ಹೇಳಿದ್ರು, ಇನ್ಮೇಲೆ ನೀವೇನು ವರಿ ಮಾಡ್ಬೇಡಿಮ್ಮ, ನೀವು ನಿಮ್ಮ ಮಗಳು ನಮ್ ಜೊತೆ ನಮ್ಮ ಕುಟುಂಬಕ್ಕೆ ಸೇರಿದ ಹಾಗೆ ನೀವು ಬನ್ನಿ, ಯಾವಾಗ ಬೇಕಾದ್ರು ಬರಕ್ ಮುಂಚೆ ಯೋಚನೆ ಮಾಡಿ, ಇನ್ನೂ 10 ಸಲ ಯೋಚನೆ ಮಾಡಿ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ 1 ತಿಂಗಳು ಟೈಮ್ ತಗೊಂಡೆ. ಯಾಕಂದ್ರೆ 45 ವರ್ಷದಿಂದ ಸಂಸಾರ ಮಾಡಿದ್ದೀನಿ, ಮನೆಯೆಲ್ಲ ರ್ಯಾಪ್ ಮಾಡ್ಬೇಕು ಅಂದ್ರೆ ಸುಲಭ ಅಲ್ಲ. ಅದು ನಾನು ಒಬ್ಳೆ ಮಾಡ್ಬೇಕಾಗಿದ್ದು. ಇಷ್ಟು ದಿವಸ ನಮ್ ಜೊತೆಲಿದ್ದು. ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್, ಯಾರು ಬರೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಆ ಸಮಯದಲ್ಲಿ. ಆ ನಂತರ ಸ್ವಲ್ಪ ಹೆಲ್ಪ್ ಆಯ್ತು. ಸರಿ, ಪಕ್ಕದ ಮನೆಯವರು ಅಕ್ಕದ ಮನೆಯವರೆಲ್ಲ ಹೇಳಿದ್ರು. ನಂತರ ಇಲ್ಲಿಗೆ ಬಂದೆ 1 ತಿಂಗಳಾದ್ಮೇಲೆ. ಇಲ್ಲಿಗೆ ಬಂದಾಗ್ಲಿಂದ ನನ್ಗೆ ನಿಜವಾಗ್ಲೂ ನಾನು ಏನು ಮಿಸ್ ಮಾಡ್ಕೊಂಡಿಲ್ಲ ಅನ್ಸ್ತಾ ಇದೆ. ತುಂಬಾ ಚೆನ್ನಾಗಿದ್ದೀನಿ. ಡಾಕ್ಟ್ರು, ಕ್ರಾಂತಿ ಕುಮಾರ್ ಸಾರು, ಮತ್ತೆ ಅಡಿಗೆ ಎಲ್ಲರೂ ತುಂಬಾ ಗೌರವದಿಂದ ನೋಡ್ಕೊಳ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ಗೇನು ತೊಂದರೆ ಇಲ್ಲ. ನಮ್ಮ ಮನೆಯವ್ರು ಇಲ್ಲ ಅನ್ನೋದೇನು ಕೊರಗಿಲ್ಲ. ಆಮೇಲೆಲ್ಲ ಒಬ್ಬೊಬ್ರೆ ಬರಕ್ ಶುರು ಮಾಡಿದ್ರು, ಪರವಾಗಿಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ. ಡಾಕ್ಟರ್ ಬಂದ್ ಕೇಳಿದ್ರು, ಏನಮ್ಮ ಮನೆಯವ್ರು ಏನ್ ಹೇಳ್ತಾರೆ? ಮನೆಯವ್ರು ಏನ್ ಹೇಳಿದ್ರು ನಾನೇನು ಕೇಳಲ್ಲ ಬಿಡಿ, ನಾನು ಇಲ್ಲೇ ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ಅದರಿಂದ ನಿಜಕ್ಕೂ ನಾವು ಮನೆಯಲ್ಲಿ ಇರೋದಕ್ಕಿಂತ ತುಂಬಾ ಆರಾಮಾಗಿದ್ದೀವಿ, ತುಂಬಾ ಹ್ಯಾಪಿ ಆಗಿದ್ದೀವಿ. ಚೆನ್ನಾಗಿರುತ್ತಾ? ಊಟ ಅಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ. ಹೆಲ್ದಿ ಫುಡ್, ಯಾವ್ದೂನು ಜಂಕ್ ಫುಡ್ ಕೊಡೋದಿಲ್ಲ. ರಾತ್ರಿ ಬೆಳಿಗ್ಗೆ ಅನ್ನ ಕೂಡ ರಾತ್ರಿಗೆ ಹಾಕಲ್ಲ. ಆದ್ರಿಂದ ಗೌರಕನೂ ಅಷ್ಟೇ ತುಂಬಾ ಧಾರಾಳಿ. ಅಮ್ಮನ್ ಕೈಯಂತೂ ತುಂಬಾ ಇಷ್ಟೊಂದಿಟ್ರೆ ಹೊಟ್ಟೆ ತುಂಬಷ್ಟುದಾಗೆ ಒಳ್ಳೆ ಮನ್ಸಿಂದ ಮಾಡ್ತಾರೆ ಎಲ್ಲಾರನು. ತುಂಬಾ ಚೆನ್ನಾಗಿದೀವಿ, ಎಲ್ಲರೂ ಚೆನ್ನಾಗಿದೀವಿ. ಒಂದ್ ಸಣ್ಣ ಪುಟ್ಟ ಮಾತು ಬರುತ್ತೆ ಹೋಗುತ್ತೆ, ಇದ್ರು ಏನು ಮನೇಲಿ ಇದ್ರು ಬರುತ್ತೆ. ಎಷ್ಟೋ ಜನ ಇವಾಗ ನಮ್ಮ ಮೇಲೆ ಜಲಸ್ ಆಗ್ಬಿಟ್ಟಿದ್ದಾರೆ, ನೀವೇ ಹ್ಯಾಪಿ ಆಗಿದ್ದೀರಾ, ನಮ್ಮ ಮನೇಲಿ ಮಕ್ಕಳು ಇದ್ರು ನಮ್ಗೇನು ಅವ್ರು ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ, ಮಾತಾಡಕ್ ಕೂಡ ಸಿಗಲ್ಲ. ಏನಾರು ಕೇಳಿದ್ರೆ ತಡೀರಮ್ಮ ನಿನ್ನ ಮಾತ್ ಕೇಳೋದೇನು ಅಂತ ಹೇಳ್ಬಿಡ್ತಾರೆ. ಫೋನ್ ಯೂಸ್ ಮಾಡ್ಬೋದಾ? ಫೋನ್ ಯೂಸ್ ಮಾಡ್ಬೋದು, ನನ್ನ ಹತ್ರ ಇದೆ. ಹಾಗಾಗಿ ಸರಿ ಅಂತ ಆಚೆ ಪ್ರಪಂಚನೂ ಮಾತಾಡ್ತೀನಿ. ಅದರಿಂದ ನಾವು ತುಂಬಾ ಚೆನ್ನಾಗಿದ್ದೀವಿ. ಆಚೆ ಹೋಗೋದು ಬರೋದು ಎಲ್ಲ ಮಾಡ್ತಾರೆ. ಆಚೆ ಹೋಗೋದಕ್ಕೆ ನಾನು ಪರ್ಮಿಷನ್ ಕೇಳ್ತೀನಿ, ಸರ್ ನನಗೆ ಕೊಡ್ತಾರೆ ಪರ್ಮಿಷನ್. ಸೊ ನಾನು ನನ್ನ ಮಗಳು, ನಮ್ಮ ಫ್ರೆಂಡ್ ಅವರು ಕ್ಯಾಬ್ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು, ನೀವು ಬರಕ್ ಮುಂಚೆ ನಿಮ್ಗೆ ಏನ್ ಹೇಳ್ಬೇಕಾಗಿದ್ರು ನಾನು ಇಲ್ಲಿ ಮಾಡ್ಕೊಡ್ತೀನಿ ಅಂತಂದ್ರು. ಸರಿ ಆಯ್ತು. ನಮ್ಮ ಸ್ಟೂಡೆಂಟ್ಸು, ನಮ್ಮ ಟೀಚರ್ಸು, ನಮ್ಮ ರಿಲೇಟಿವ್ಸ್ ಎಲ್ಲ ಸಹಾಯ ಮಾಡ್ತಾರೆ. ಏನ್ ಬೇಕಾಗಿದ್ರು ಕೇಳಿದ್ರು. ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ, ನಿಮ್ಗೇನ್ ತೊಂದರೆ ಆದ್ರೂ ನಮ್ಗೆ ಹೇಳಿ ಅಂದ್ರೆ. ನಮ್ಗೇನು ತೊಂದರೆ ಅನ್ನೋದೇ ಇಲ್ಲಪ್ಪ, ನಾವೇನು ಹುಟ್ಟಾಕೋದೇನಿಲ್ಲ, ತುಂಬಾ ಚೆನ್ನಾಗಿದೀವಿ ಎಲ್ರು ಅಂತ. ಕೆಲಸಗಳೇನಾದ್ರು ಮಾಡ್ತೀರಾ ನೀವು? ಇಲ್ಲ, ಇಲ್ಲೇನು ಮಾಡ್ತಾ ಇಲ್ಲ. ನಾನು ಅಲ್ಲಿಗೆ ಕೇಳ್ದೆ ಸರ್ ಹತ್ರ, ಏನಾದ್ರು ಆಕ್ಟಿವಿಟೀಸ್ ಮಾಡ್ಸೋಣವಾ ಅಂತ. ಅದಕ್ಕೆ ಆಗಲ್ಲಮ್ಮ, ಅದೆಲ್ಲ ನಡೆಯಲ್ಲ, 1-2 ದಿವಸ ನಡೆಯುತ್ತ, ಮತ್ತೆ ನಡೆಯಕ್ಕಾಗಿಲ್ಲ ಅಂತ. ಸೊ ಅವ್ರ ಪರ್ಸನಲ್ ಥಿಂಗ್ಸ್ ಎಲ್ಲ ಮಾಡ್ಕೊಳ್ತೀವಿ. ನಮ್ ಕೆಲ್ಸಗಳು ಮಾಡ್ಕೊಂಡು ನಮ್ ಕೈಲಿ ಆಗಿದ್ ಕೆಲಸ ಮಾಡ್ತೀವಿ ವಾಲಂಟ್ರಿ ಆಗಿ. ಯಾರು ಇನ್ಸಿಸ್ಟ್ ಮಾಡಲ್ಲ ನೀವ್ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ. ನಮ್ ಕೈಲಾದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಅದರಿಂದ ಏನು ತೊಂದ್ರೆ ಇಲ್ಲ. ಹುಷಾರಿಲ್ಲ ಅಂದ್ರೆ ತಕ್ಷಣ ಕರ್ಕೊಂಡ್ ಹೋಗ್ತಾರೆ, ಬಂದ್ ಟ್ರೀಟ್ ಮಾಡ್ತಾರೆ. ತಿಂಗಳಿಗೊಂದ್ಸಲ ಅಥವಾ 2 ತಿಂಗಳು ಯಾವಾಗ ಆಗುತ್ತೋ ಅವ್ರು ಬಂದು ಇಲ್ಲೇ ಚೆಕಪ್ ಮಾಡ್ತಾರೆ. BP, ಡಯಾಬಿಟಿಸ್ ಮತ್ತೆ ಮಾತ್ರೆ, ಇದು ಎಲ್ಲ ಬೇಕಾಗಿರೋ ಮೆಡಿಸಿನ್ ಎಲ್ಲ ಫ್ರೀ ಆಗಿ ಕೊಡ್ತಾರೆ. ಸೊ ನಮ್ಗೆ ಯಾವ್ದಕ್ಕೂ ತೊಂದರೆ ಇಲ್ಲ, ಕೊರತೆ ಇಲ್ಲ. ನನ್ನ ಹೆಸರು ಶ್ರೀಲಕ್ಷ್ಮಿ ಬಚ್ಚನ್ಬಿಟ್ಟು. ನಮ್ಮ ನೇಟಿವ್ ಬಂದು ದಾರಿ ನಾಯಕನಪಾಳ್ಯ. ಸೆಟ್ಲ್ ಆಗಿರೋದು ಈಗ ಗೋರಿಟ್ಲೂರಲ್ಲಿ. ಅಂಗವಿಕಲ ಕ್ರೀಡಾಕೂಟದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಬಂದೆ ನಾನು. ಓಕೆ. ಅಂಬೆಗಾಲ ಓಟದಲ್ಲಿ ಫಸ್ಟ್ ಬಂದೆ.
ಓಕೆ ನಮ್ಮ ಜೊತೆಯಲ್ಲಿ ಒಬ್ರು ಮೇಡಮ್ ಅವರು ಬಂದಿರು ಉಡುಪಿಯಿಂದ, Okay. ಮಾಲತಿ ಒಳ್ಳ ಅಂದ್ಬಿಟ್ಟು. ಅವರು ವೀಲ್ ಚೇರಲ್ಲಿ ಫಸ್ಟ್ ಬಂದ್ರು, ತರಂಗದಲ್ಲಿ ಸುಧಾದಲ್ಲಿ ಫಸ್ಟ್ ಇಬ್ಬರದ್ದು ಫೋಟೋ ಬಂದಿತ್ತು. ಓಕೆ ಫೋಟೋ ಬಂದಿತ್ತು. ರಾಜಮಠದಲ್ಲಿ ಹಂಗಾಗಿ ಫಸ್ಟ್ ಬಂದೆ. ನಾನಾ ಥರ ಕಷ್ಟ ಅನುಭವಿಸಿದ್ದೆ. ಯಾವಾಗ ಹೋದ್ರು ಹೈಸ್ಕೂಲು ಕಾಲೇಜ್ ಹತ್ರ ಇರ್ತಿದ್ದೆ. ನೀ ಯಾಕಪ್ಪ ಟೆನ್ಷನ್ ತಗೊಂಡಿದ್ಯಾ ಲಕ್ಷ್ಮೀಪತಿ ಅವರೇ, ನಾವು ಇದ್ದುಕೊಂಡಿದ್ವಿ ಯಾಕೆ, ಹೈಸ್ಕೂಲ್ ಟೀಚರ್ಗಳು ಮಾಸ್ಟರ್ಗಳು ಎಲ್ಲ ಇದ್ರು ನಮಗೆ. ನಮಗೆ ಬೇಕಾಗಿರೋ ಸ್ಟೂಡೆಂಟ್ಗಳೆಲ್ಲ ಇದ್ರು ಅಲ್ಲಿ. ಓಕೆ ಯೋಚನೆ ಮಾಡಬೇಡ, ಆರಾಮಾಗಿರು, ಟೆನ್ಷನ್ ತಗೋಬೇಡ ಅಲ್ಲಿದ್ದೆ. ಫಸ್ಟು ತೊಂದರೆ ಅನುಭವಿಸ್ಬಿಟ್ಟೆ ನಾನು, ಓಕೆ ಜಾಸ್ತಿ ತೊಂದರೆ ಅನುಭವಿಸ್ಬಿಟ್ಟೆ. ಸುಮಾರು ಸಾರಿ ಇದು ಆಶ್ರಮಗಳು ನೋಡಿದೆ ನಾನು. ತುಮಕೂರು ತಾಲೂಕು ಕೋರ ನೋಡಿದೆ, ಓಕೆ ನಂಗೆ ಅಡ್ಜಸ್ಟ್ ಆಗಲಿಲ್ಲ. ಮಧುಗಿರಿ ತಾಲೂಕು ಸಿದ್ದಾಪುರ ನೋಡಿದೆ, ನಂಗೆ ಅಡ್ಜಸ್ಟ್ ಆಗಲಿಲ್ಲ. ಸಿರಾ ಟೌನ್ 6 ಕಿಲೋಮೀಟ್ರು, ಓಕೆ ನಂಗೆ ಅಡ್ಜಸ್ಟ್ ಆಗಲಿಲ್ಲ. ಯಾರು ಹೇಳಿದ್ರು, ನಮ್ಮ ಯಶವಂತ್ ಸಾಹೇಬರು ಬೆಸ್ಕಾಮಲ್ಲಿ ಇನ್ಸ್ಪೆಕ್ಟರ್ ಅವರು, ಓಕೆ ಇವಾಗ DOSP ಆಗಿರಬೇಕು. ಅವ್ರು ಹೇಳಿದ್ರು, ರಂಗಸ್ಥಳಕ್ಕೆ ಹೋಗ್ರಿ ಲಕ್ಷ್ಮೀಪತಿ ಅವರೇ, ಮಾನಸ ಹಾಸ್ಪಿಟ್ಲದು ಮಾನಸ್ ಅವರು ನಡೆಸ್ತಾ ಇದ್ದಾರೆ, ಅಲ್ಲಿಗೆ ಹೋದ್ರೆ ನಿಮ್ಗೆ ಅಡ್ಜಸ್ಟ್ ಆಗ್ತದೆ. ಮ್ಯಾನೇಜರು ತುಂಬ ಒಳ್ಳೆಯರಿದ್ದಾರೆ ಅಲ್ಲಿ, ನಿಮಗೆ ಗೊತ್ತಿರಬೇಕು ಅಂತಂದ್ರು. ಇಲ್ಲ ಹೆಸರು ಕೇಳಿದ್ದೀನಿ ಅಷ್ಟೇ ಅಂತಂದರೆ, ಓಕೆ ಹೆಸರು ಕೇಳಿದ್ದೀನಿ ಅಂತಂದರೆ. ಸಾರ್ ಮಿಸ್ಸಸ್ ಓದಿರೋದು ನಮ್ಮ ದೀಪಳದಲ್ಲಿ, ಭಾರತಿ ಮೇಡಮ್ ಅವರು, ಓಕೆ ಚೆನ್ನಾಗಿ ಗೊತ್ತು ನಮ್ಗೆ. ಎರಡನಾಗಿನಹಳ್ಳಿ ಪಕ್ಕದಲ್ಲೇ, ನಮ್ಮೂರು ಪಕ್ಕದಲ್ಲೇ, ಪಕ್ಕದಲ್ಲೇ. ಜಾಸ್ತಿ ತೊಂದರೆ ಇಲ್ಲಿ ಬಂದಮೇಲೆ ಒಂದು 4-5 ದಿನ ಕಷ್ಟ ಆಯ್ತು ನನಗೆ. ಹೋಗಕ್ಕಾಗ್ತಿರ್ಲಿಲ್ಲ, ನಡೆಯಕ್ಕಾಗ್ತಿರ್ಲಿಲ್ಲ. ಹಿಡ್ಕೊಂಡು ಹೋಗ್ತಿದ್ರು, ಹಿಡ್ಕೊಂಡು ಬರ್ತಿದ್ರು. ಹೇಳು ಸರ್, ಪೇಷಂಟ್ ಆಗಿ ಬಂದೆ. ಓಕೆ ಈ ಅಮ್ಮ ಸೆಕೆಂಡ್ ಪ್ಲಂಬರು ತಟ್ಟೆ ತೊಗೊಂಡು ಕೊಡೋರು, ಪಾಪ ಊಟ ಮಾಡಿ ನೀರು ತೊಗೊಂಡು ಕೊಡೋರು ನನಗೆ ಸ್ನಾನಕ್ಕೆ, ಬಿಸಿನೀರು. ಇವಾಗ ನಂಗೆ ಏನು ತೊಂದರೆ ಇಲ್ಲ, ನಾನೇ ತಗೊಂಡು ಹೋಗ್ತೀನಿ ನೀರು, ನಾನೇ ಇಟ್ಕೊತೀನಿ, ನಾನೇ ಇದು ನಿಮ್ ಮಾಡ್ತೀನಿ. ಕೆಲ್ಸ ನೀವೇ ಮಾಡ್ತಾ ಇದ್ದೀರಾ? ಹಾ, ನಿಮ್ ಕೆಲ್ಸಗಳು ನೀವೇ ಮಾಡ್ತಾ ಇದ್ದೀರಾ? ನಾನೇ ಮಾಡ್ಕೊತೀನಿ. ಈಗ ಆರಾಮಾಗಿದ್ರೆ ಇಲ್ಲಿ? ಆರಾಮಿದ್ದೀನಿ, ಇಲ್ಲಿ ಬಂದಮೇಲೆ ತೊಂದರೆ ಇಲ್ಲ, ಏನಿಲ್ಲ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದ? ಹಾ, ಈ ಆಶ್ರಮ ಬಂದ? ಅಕ್ಟೋಬರ್ 5ನೇ ತಾರೀಕು. ಓಕೆ ತೊಂದರೆ ಇಲ್ಲ. ಟೈಮ್ ಸರಿಗೆ ಕಾಫಿ ಕೊಡ್ತಾರೆ, ಟೈಮ್ ಸರಿಗೆ ಟಿಫನ್ನು, ಟೈಮ್ ಸರಿಗೆ ಊಟ, ನೈಟ್ ಊಟ, ಅಷ್ಟು 3 ಹೊತ್ತು ಊಟ ಇರ್ತದೆ? ಹಾ? 3 ಹೊತ್ತು ಊಟ ಇರ್ತದೆ? ಒಳ್ಳೆ ಊಟ. ಓಕೆ ಮನೆಗಿರಲ್ಲ ಫುಡ್ ಅಂತ ಫುಡ್ ಕೊಡ್ತಾ ಇದಾರೆ. ಓಕೆ ನಾನು ಮಾಡೋದು ಜಾಸ್ತಿ ನಾವು ಮುದ್ದೆನೆ, ನಮ್ಮ ಹಳ್ಳಿ ಕಡೆ ಮುದ್ದೆ ಸೊಪ್ಪಿನ ಸಾರು ಮಾಡ್ತಿದ್ವಿ. ಮುದ್ದೆ ಎಲ್ಲ ಮಾಡ್ತಾರಾ? ಹಾ, ಮುದ್ದೆನೂ ಮಾಡ್ಕೊಡ್ತಾರಾ? ಮಾಡ್ಕೊಡ್ತೀವಿ. ಓಕೆ ನಮ್ಮ ಹಳ್ಳಿ ಕಡೆ ಹೋದ್ರೆ ಇವರು ಯಾರ ಮನೆಗೆ ಹೋಗಿ ಮುದ್ದೆ ಊಟ. ನಮ್ಮ ಹಳ್ಳಿ ಕಡೆ ಹೋಗ್ತೀವಲ್ಲ, ಯಾರ ಮನೆಗೂ ಬೆಲ್ಲದ ಕಾಫಿ ಇವತ್ತು, ಬೆಲ್ಲದ ಕಾಫಿನೇ. ಈ ಎಷ್ಟೇ ಕಷ್ಟ ಬಂದ್ರು ಈ ಆಶ್ರಮ ಮಾತ್ರ ಬಿಡೋದಿಲ್ಲ. ಓಕೆ ಚೆನ್ನಾಗಿದ್ದೇನೆ, ಸೌಕರ್ಯ ಚೆನ್ನಾಗಿದೆ, ಸೌಕರ್ಯ ಚೆನ್ನಾಗಿದೆ. ಮತ್ತೆ ಇಲ್ಲಿ ಯಾರು ತಪ್ಪಲಕೆ ಮಾಡೋದು, ಯಾಕಪ್ಪ ಹಿಂಗ್ ಮಾಡು ಹಂಗ್ ಮಾಡು ಅಂತ ಏನ್ ಕೆಲ್ಸ ಇರ್ತಾವೆ, ಏನ್ ಮಾಡಕತ್ತ, ಹಿಂಗೆ ಇರ್ತಾವಲ್ಲ, ಅವ್ರು ಏನ್ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಯಾರೋ ಒಂದು ಮಾತೇನು ಅನ್ನೋದಿಲ್ಲಪ್ಪ, ಅನುಸರಿಸ್ಕೊಡೋದು. ನಾವಿರೋದು 5 ಜನ ಇಲ್ಲಿ ಜೆಂಟ್ಸು, ಲೇಡೀಸ್ ಇರೋದು 25 ಜನ. ಆರಾಮಾಗಿದ್ದೀವಿ, ಏನು ತೊಂದರೆ ಇಲ್ಲ. ಬೆಳಿಗ್ಗೆ 6:15ಗೆ TV ಹಾಕ್ತಾರೆ, 8 ಗಂಟೆಗೆ ಊಟ. ಊಟ ಆದ ತಕ್ಷಣ ಒಂದು 5 ನಿಮಿಷ 10 ನಿಮಿಷ ಕೂತಿರ್ತೀನಿ, ಆಮೇಲೆ ಮಲಗಿಬಿಡ್ತೀನಿ. 4 ಎಚ್ಚರಿಕೆ ಆಗ್ತದೆ ನಮಗೆ, ಕೂತಿರ್ತೀನಿ. ಏನೋ ಸ್ವಲ್ಪ ದೇವರು, ಕೋಲಾರಮ್ಮ, ಗಾಯತ್ರಿ ದೇವಿ, ಚೌಡೇಶ್ವರಿ ಅವೆಲ್ಲ ನಾನು ತಿಳ್ಕೊಳ್ತೀನಿ. ತಿಳ್ಕೊಂಡ್ಬಿಟ್ಟು ಬ್ರಷ್ ಮಾಡ್ತೀನಿ, ಸಣ್ಣ ಬ್ರಷ್ ಮಾಡಿ ಕಾಫಿ ಕೊಡ್ತಾರೆ, ಕಾಫಿ ಕೊಡ್ತೀನಿ, ಆರಾಮಾಗಿ ಕೂತ್ಬಿಡ್ತೀನಿ. ನಾನು ಸ್ನಾನ ಮಾಡ್ತೀನಿ, ನಾನೇ ಬಕೆಟ್ ತೊಗೊಂಡು ಹೋಗೋದು, ನೀರು ತಗೊಂಡು ನಾನೇ ಬಾತ್ರೂಮ್ಗೆ ನಾನೇ ಸ್ನಾನ ಮಾಡ್ತೀನಿ. ಇವಾಗ ಯಾರು ಸಪೋರ್ಟ್ ಇಲ್ಲ ನನಗೆ. ಫಸ್ಟು ಸಪೋರ್ಟ್ ಇತ್ತು, ಪಾಪ ಒಳ್ಳೆ ಸಪೋರ್ಟ್ ಮಾಡಿದ್ರು ಪಾಪ. ಸೆಕೆಂಡ್ ಟೈಮರು ನೀರು ತಂದು ಕೊಡೋರು ಪಾಪ. ಸರ್, ಇಲ್ಲಿ ಕ್ರಾಂತಿಕುಮಾರ್ ಅವರೇ, ನೀವು ಎಷ್ಟು ಜನ ಇಲ್ಲಿದ್ದಾರೆ? ಹೆಚ್ಚು ಕಮ್ಮಿ 20 ಜನ ಮೇಲೆ ಹೆಣ್ಮಕ್ಳು ಇದ್ದಾರೆ. ಹೌದಾ ಸರ್? ಮತ್ತೆ ಜೆಂಟ್ಸ್ ಒಂದು 4-5 ಜನ ಇದ್ದಾರೆ. ಹೌದು. ಇವ್ರನ್ನೆಲ್ಲ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಎವ್ರಿ ಡೇ? ಸರ್, ಈಗ ಮೇಂಟೆನೆನ್ಸ್ ಅಂತ ಏನಿಲ್ಲ, ಲಾಸ್ಟ್ ಒಂದು 7 years ಇಂದ ವರ್ಕ್ ಮಾಡ್ತಿದೀವಿ. ಸೊ ರೂಢಿ ಆಗ್ಬಿಟ್ಟಿದೀವಿ ಅವ್ರಿಗೆ. ಸೊ ಈಗ ಏನಾಗುತ್ತೆ, ಅವ್ರ ಮನ್ಸತ್ವ ಹೆಂಗಿರುತ್ತೆ ಅಂದ್ರೆ ಮಕ್ಕಳ ತರ ಇರುತ್ತೆ. ಈಗ ನಾವ್ ಹೇಳಿದ ಮಾತು ಕೆಲವರು ಕೇಳ್ತಾರೆ, ಕೆಲವ್ರು ಕೇಳಲ್ಲ, ಕೆಲವ್ರು ಕೇಳಿಸುತ್ತೆ, ಕೆಲವ್ರು ಕೇಳಲ್ಲ. ನಾವ್ ಹಂಗಂತ ಅವ್ರ ಮೇಲೆ ಪಾಪ ಮಾಡ್ಕೊಳಕ್ಕೂ ಆಗಲ್ಲ. ಸೊ ಏನ್ ಮಾಡ್ತಾರೆ, ಅವ್ರಿಗೆ ಏನಾನ ಪ್ರಾಬ್ಲಮ್ ಹೇಳಿದಾಗ ಮಾತ್ರ ಹೋಗ್ತೀವಿ, ಸಾಲ್ವ್ ಮಾಡ್ತೀವಿ. ಇನ್ನು ಫ್ರೀ ಟೈಮಲ್ಲೇ ಅವ್ರಿಗೆ ಹೆಂಗ್ ಇಷ್ಟ ಇರುತ್ತೋ ಆ ಥರ ಆರಾಮಾಗಿ ಕುತ್ಕೊಳ್ಳೋದಾಗ್ಲಿ, ಮಲಗೋದಾಗ್ಲಿ. ಸೊ ನಮ್ಮಲ್ಲಿ ಏನ್ ಸರ್, ಎಲ್ಲ ಓಪನ್ ಪ್ಲೇಸ್ ಇಟ್ಕೊಂಡಿದೀವಿ. ಸೊ ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಇಲ್ಲಿ ಕುತ್ಕೋಬೇಕು, ಅಲ್ಲಿ ಕುತ್ಕೋಬೇಕು, ಹಂಗ್ ಬರ್ಬೇಕು, ಹಿಂಗ್ ಬರ್ಬೇಕು ಅನ್ನೋ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರಿಗೆ ಹೆಂಗ್ ಮನ್ಸಿಗೆ ನೆಮ್ಮದಿ ಆಗುತ್ತೆ, ಎಲ್ಲಿ ಕುತ್ಕೊಂಡ್ರೆ ಆರಾಮಾಗಿರುತ್ತೆ, ಎಲ್ಲಿ ಓಡಾಡಿದ್ರೆ ಆರಾಮಾಗಿರುತ್ತೆ, ಯಾರು ಮಾತಾಡಿದ್ರೆ ಆರಾಮಿರುತ್ತೆ ಅಂತ ಅವ್ರಿಗೆ ಹೆಂಗ್ ಖುಷಿ ಇರುತ್ತೋ
ಹಂಗೆ ಫ್ರೀ ಆಗಿ ಬಿಟ್ಟಿದೀವಿ. ಸೊ ಹಾಗಾಗಿಂದ ಅವ್ರನ್ನ ಮೈಂಟೈನ್ ಮಾಡಕ್ ಸ್ವಲ್ಪ ಈಸಿ ಇರುತ್ತೆ ಸರ್. ಈಗ ನಾವು ತುಂಬಾ ರೆಸ್ಟ್ರಿಕ್ಷನ್ಸ್ ಇಟ್ಬಿಟ್ಟು ನೀವು ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬೇಕು ಅಂತ ಹೇಳಿದಾಗ ಅವ್ರ ಮನ್ಸು ಒಂಥರ ಸಂಚಲ ಆಗುತ್ತೆ ಸರ್. ಇದೇನಪ್ಪ ಇವರು ಆಗ ಹಳೆ ಜೀವನದಲ್ಲಿನೂ ಆಲ್ರೆಡಿ ಅವ್ರು ತುಂಬಾ ನಾನಾನ ಕಷ್ಟಪಟ್ಟು ಇಲ್ಲಿ ಬಂದಿರ್ತಾರೆ. ಅದ್ರಲ್ಲೂ ನಾವು ಅವ್ರಿಗೆ ಈಗ ಚಿಕ್ಕ ಮಕ್ಳಾದ್ರೆ ಏನೋ ಒಂದು ಶಿಸ್ತಿಂದ ಬೆಳೆಸ್ಬೇಕಪ್ಪ ಅನ್ಬೋದು. ಪಾಪ ಅವರು ವಯಸ್ಸಾಗಿದ್ದಾರೆ, ವೃದ್ಧರು, ಫ್ರೀ ಆಗಿ ಬಿಟ್ಬಿಟ್ರೆ ಅವರು ಒಂಥರ ಮನ್ಸು ನೆಮ್ಮದಿ ಇರುತ್ತೆ, ಆರಾಮಾಗಿರ್ತಾರೆ ಅಂತ ಹೇಳೋ ಒಂದು ಉದ್ದೇಶದಲ್ಲಿ ಫ್ರೀ ಆಗಿ ಬಿಟ್ಟಿರೋದ್ರಿಂದ ಅವ್ರನ್ನ ಮೈಂಟೈನ್ ಮಾಡಕ್ ಈಸಿ ಐತೆ ಸರ್. ಎಲ್ಲರೂ ಹೇಳಿದ ಮಾತು ಕೇಳ್ತಾರೆ, ಏನ್ ತೊಂದರೆ ಇಲ್ಲ, ಏನ್ ಗಲಾಟೆಗಳ ಆ ತರ ಏನು ಮಾಡ್ಕೊಳ್ಳಲ್ಲ. ಈಗ ಗಲಾಟೆಗಳು ಮಾಡ್ಕೊಳ್ಳೋದ ಇದ್ರೆ ಇಲ್ಲಿ ಬರ್ತಿರ್ಲಿಲ್ಲ, ಯಾಕಂದ್ರೆ ಹಳೆ ಜೀವನದಲ್ಲಿ ತುಂಬಾ ಸಾವು ನೋವುಗಳು ಸುಖ ದುಃಖ ಎಲ್ಲ ನೋಡ್ಕೊಂಡು ಇಲ್ಲಿ ಬಂದಿರ್ತಾರೆ. ಈಗ ಅವರು ಇಲ್ಲಿ ಬಂದಿರೋ ಲಾಸ್ಟ್ ಕೊನೆಯಲ್ಲಿ ಏನು ಬಂದಿದ್ದಾರೆ, ಎಲ್ಲೋ ಒಂದ್ ಕಡೆ ನಮ್ಗೆ ಸುಖ ಶಾಂತಿ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಒಂದು ದೇಶದಲ್ಲಿ ಬಂದಿರ್ತಾರೆ. ಸೊ ಅಂತವನ್ನ ನಾವು ಜಾಸ್ತಿ ಇದ್ ಮಾಡಕ್ಕಾಗಲ್ಲ, ಅದಕ್ಕೆ ಅವ್ರಿಗೆ ಹೆಂಗ್ ಇಷ್ಟ ಇರುತ್ತೋ ಆ ತರ ಫ್ರೀ ಆಗಿ ಬಿಟ್ಟಿದೀವಿ ಸರ್. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಹೆಂಗೆ? ಬೆಳಿಗ್ಗೆ ಒಂದಕ್ಕಿಂತ ಮಧ್ಯಾಹ್ನ ಸಾಯಂಕಾಲ 3 ಸರ್ ಈಗ ಡೈಲಿ ಮಾಮೂಲಿ ಈಗ ಮನೇಲಿ ಮಾಡ್ಕೊಂಡಂಗೆ ಯಾವ ತರ ಇರುತ್ತೆ, ಈಗ ಮಾರ್ನಿಂಗ್ ಎದ್ದೋಳಿದ ತಕ್ಷಣ ಒಂದು 7:30 7 ಕಾಫಿ ಟೀ ಕೊಡ್ತೀವಿ. ಆಮೇಲೆ ಹೋಗಿ ಅವ್ರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟಕ್ಕೆ 9:30 ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಏನು ಕೊಡ್ತೀರಾ ಟಿಫನ್? ಸರ್ ಟಿಫನ್ಗೆ ಕೊಡ್ತೀವಿ ಸರ್. ಈಗ ಒಂದಿನ ಚಿತ್ರಾನ್ನ ಮಾಡಿದ್ರೆ ಒಂದಿನ ಪುಳಿಯೋಗರೆ, ಮಾಮೂಲಿ ಈ ತರ ಅನ್ನ ಸಾಂಬಾರ್ ಮಾಡ್ಬಿಟ್ಟು ಅದೇ ಇಲ್ಲ ಆ ತರ ಇಲ್ಲ ಸರ್. ಈಗ ನಾವು ಮನೆಗಿನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಬೆಳಗ್ಗೆ ಮಿಕ್ಕಿರೋದು ನೈಟ್ ಕೊಡ್ಸಲ್ಲ, ನೈಟ್ ಕೊಡ್ಸಿರೋದು ರಾತ್ರಿ ಇದು ಬೆಳಗ್ಗೆ ಕೊಡ್ಸಲ್ಲ, ಎಲ್ಲ ಫ್ರೆಶ್ ಆಗೇ ಮಾಡ್ತೀವಿ. ಮಾಮೂಲಿ ಟಿಫನ್ಸ್ ಮಾಮೂಲಿ ಮನೇಲಿ ಮಾಡ್ಕೊಂಡಂಗೆ ಒಂದಿನ ಚಿತ್ರಾನ್ನ ಮಾಡಿದ್ರೆ ಒಂದಿನ ಪುಳಿಯೋಗರೆ, ಒಂದಿನ ಇಡ್ಲಿ, ಒಂದಿನ ದೋಸೆ, ಒಂದಿನ ಚಪಾತಿ. ಸೊ ಈ ತರ ಡಿಫ್ರೆಂಟ್ ಮಾಡ್ಕೊತೀವಿ ಸರ್. ಮಧ್ಯಾಹ್ನ ಮಾಮೂಲಿ ಅನ್ನ ಸಾಂಬಾರು ಮುದ್ದೆ ಮಜ್ಜಿಗೆ ಈ ತರ ಇರುತ್ತೆ ಸರ್. ರಾತ್ರಿ ಮತ್ತೆ ಡಿನ್ನರ್ ಡಿನ್ನರು ಈಗ ವಯಸ್ಸಾಗಿದೆಯಲ್ಲ ಸರ್, ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಅವ್ರಿಗೆ. ಈ ಮುದ್ದೆ ತಿಂದ್ರೆ ಅವ್ರಿಗೆ ಜೀರ್ಣ ಆಗೋದು ಕಷ್ಟ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರಲ್ಲ. ಹಾಗಾಗಿ ವೈಟ್ ರೈಸ್, ಸ್ವಲ್ಪ ತಿಳಿ ಸಾಂಬಾರು, ಮಜ್ಜಿಗೆ ಈ ತರ. ಮತ್ತೆ ಈ ಚಪಾತಿಗಳನ್ನ ಚಪಾತಿ ಕೇಳ್ತಾರೆ ಸರ್, ಟಿಫನ್ ಮಾಡ್ಕೊಡ್ತೀವಿ ಸರ್. ಚಪಾತಿ, ಪೂರಿ, ಇಡ್ಲಿ, ದೋಸೆ ಎಲ್ಲಾನು ಕೊಡ್ತೀವಿ ಸರ್. ಸೊ ಅವ್ರು ಏನ್ ಕೇಳಿದ್ರೆ ಅದನ್ನ ಅಡಿಯೋರು ತುಂಬಾ ಒಳ್ಳೆಯವ್ರು ಇದಾರೆ, ಮಾಡ್ಕೊಡ್ತಾರೆ ಸರ್. ಈಗ ತಿಂಗಳಿಂದ ತಿಂಗಳಿಗೆ ತಗೊಂಡ್ ಬರ್ತೀವಿ ಸರ್. ನಮ್ ಪ್ರತಿನಿತ್ಯನೂ ಡೋನರ್ಸ್ ಸಿಗ್ತಾರೆ ಅಂತಿಲ್ಲ. ಸೊ ಏನ್ ಮಾಡ್ತೀವಿ, ತಿಂಗಳಿಗೊಂದ್ಸಲಿ ಏನೇನ್ ನಮ್ಮ ಅಡಿಗೆಯವ್ರ ಹತ್ರ ಡಿಸ್ಕಷನ್ ಮಾಡಿ ತಿಂಗಳಿಗೆಲ್ಲ ಏನ್ ಗ್ರಾಸರೀಸ್ ಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಹೋಗಿ ಅಂಗಡಿಯಿಂದ ತಗೊಂಡ್ ಬಂದ್ಬಿಡ್ತೀವಿ. ತಗೊಂಡೋಗಿ ಲಿಸ್ಟ್ ಸಾರಕ್ಕೆ ತೋರಿಸಿದ್ರೆ ಚೆಕ್ ಕೊಡ್ತಾರೆ ಸರ್. ಡೈರೆಕ್ಟ್ ಪ್ರೊವಿಷನ್ ಅಂಗಡಿಗೆ ಚೆಕ್ ಕೊಡ್ತಾರೆ. ಸೊ ಪ್ರೊವಿಷನ್ ತಗೊಂಡ್ ಬಂದು ನಾನು ಅಡಿಗೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಮತ್ತೆ ಇವರೆಲ್ಲ ಹಾಸ್ಪಿಟಲ್ಗೆ ಏನಾದ್ರು ಹೋಗ್ಬೇಕಂದ್ರೆ ಹೆಂಗೆ ಇಲ್ಲಿಗೆ ಬರ್ತಾರ ಇಲ್ಲ ನೀವೇ ಕರ್ಕೊಂಡು? ಸರ್ ಈಗ ಏನಾಗುತ್ತೆ, ಏನನ್ನ ತುಂಬಾ ಪ್ರಾಬ್ಲಮ್ ಆಯ್ತಂದ್ರೆ ಇಲ್ಲೇ ಕರೆಸ್ತೀವಿ. ಈಗ ಒಬ್ರು ಇಬ್ರು ಅಂದ್ರೆ ಕರ್ಕೊಂಡು ಹೋಗ್ಬೋದು ಸರ್. ತುಂಬಾ ಜನಕ್ಕಿದೆ ಅಂದ್ರೆ ಇಲ್ಲೇ ಕರೆಸ್ತೀವಿ. ಒಬ್ರು ಇಬ್ರು ಇದೆ ಅಂದ್ರೆ ಆಶ್ರಮಗಂತಾನೆ ಒಂದು ಓಮ್ನಿ ಮತ್ತೆ ಒಂದು ಪಾಲಿಸ್ ಕೊಟ್ಟಿದ್ದಾರೆ ಸರ್. ವೆಹಿಕಲ್ ಇದೆ. ಸೊ ವೆಹಿಕಲ್ ಅಲ್ಲಿ ತಗೊಂಡು ಮಾನಸ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಸರ್. ಮಾನಸ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಮತ್ತೆ ಮೇಜರ್ ಏನಾದ್ರು ಮೇಜರ್ ಏನನ್ನಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತೀವಿ ಸರ್. ಅಲ್ಲಿ ಸಾರೇ ಫೋನ್ ಮಾಡಿ ಹೇಳ್ತಾರೆ ಈ ತರ ಆಶ್ರಮ ಪೇಷಂಟ್ ಬರ್ತಾರೆ ಅಲ್ಲಿ ಅಂತ. ಹೋಗೋಷ್ಟಕ್ಕೆಲ್ಲ ಸಾರ್ ಏನ್ ಬೇಕೆಲ್ಲ ಮಾತಾಡಿ ಇಟ್ಟಿರ್ತಾರೆ. ನಾವು ಹೋಗಿ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವಂತಾರೆ ಸರ್. ನೋಡ್ಕೊಂತ ಇರೋ ಫೈನಲ್ ಚೆನ್ನಾಗಿದೆ ಸರ್, ಅವ್ರದ್ದೇನು ತೊಂದರೆ ಇಲ್ಲ. ಪಾಪ ಏನ್ ನಾವು ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಅವರು ಚೆನ್ನಾಗಿರೋದ್ರಿಂದ ಇವ್ರನ್ನ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಆಗ್ತದೆ ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ಸ್. ಸರ್ ಹೇಗೆ ಅನಿಸ್ತು ಇವತ್ತು? ಸರ್ ವೆರಿ ಸರ್ಪ್ರೈಸಿಂಗ್ ಅನಿಸ್ತು ಸರ್. ಜೊತೆಗೆ ನೀವೇನೋ ನಾಳೆ ಮದರ್ಸ್ ಡೇ ಇದೆ, ಬಟ್ ಆದ್ರೆ ಇವತ್ತು ಆಶ್ರಮದಲ್ಲಿ ಅವ್ರನ್ನೆಲ್ಲ ಭೇಟಿಯಾಗಿ ಎಲ್ಲೊಂದ್ ಕಡೆ ಮದರ್ಸ್ ಡೇ ನಾಳೆ ಇರೋದ್ರಿಂದ ಇವತ್ತೇ ಅವ್ರನ್ನ ಭೇಟಿಯಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೊಂದು ವಿಶಸ್ ಮಾಡಿ, ಯಾಕಂದ್ರೆ ತಾಯಿರಂದ್ಮೇಲೆ ಎಲ್ಲ ತಾಯಿರೇ. ಹೌದು, ಅದು ನಮ್ ತಾಯಿ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಅದು ಇರೋರು ಇಲ್ಲದೆ ಇರೋರು ಎಲ್ರು ಕೂಡ. ಈಗ ನಮ್ ತಾಯಿಯವರು ಇಲ್ಲ, 4 ವರ್ಷ ಆಗೋಯ್ತು. 4 ವರ್ಷ ಆಗೋಯ್ತು, ಈಗ 5ನೇ ವರ್ಷದಲ್ಲಿದೆ. ಹಾಗಾಗಿ ಆದ್ರೆ ನಾನ್ ಹೇಳೋದು, ನಾವಿದ್ದಾಗಂತೂ ನಮ್ ತಂದೆಯವರು ಇದ್ದಾರೆ, ನಮ್ ತಾಯಿಯವ್ರನ್ನ ಇದ್ದಾಗಂತೂ ನಾವೆಲ್ಲ ರೀತಿಯಲ್ಲಿ ನಮ್ ಕೈಲಾದ ಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಸಾಕಿದೀವಿ. ಯಾಕೆಂದ್ರೆ ಅವರು ನಮ್ಮನ್ನ 9 ತಿಂಗಳು ಒತ್ತಿ ಮತ್ತೆ ಎತ್ತಿ ಮತ್ತೆ ನಮ್ಗೆ ಆಚಾರ ವಿಚಾರ ಸಂಸ್ಕಾರ, ಇವತ್ತು ನಾವೇನಾದ್ರೂ ಒಂದಷ್ಟು ಏನಾದ್ರೂ ಒಂದು ಮಾಡ್ಬೇಕಾದ್ರೆ ಅವರ ಒಂದು ತಾಯಿಯ ಒಂದು ಆಶೀರ್ವಾದ
ಅದು ನನಗೆ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರ್ತದೆ. ಯಾರೇ ಆಗ್ಲಿ ಏನೇ ಒಂದು ಸೋಷಿಯಲ್ ಕಾಸ್ ಮಾಡ್ಬೇಕಾದ್ರೆ ಹೌದು. ಅವ್ರ ಆಶೀರ್ವಾದ ಇರ್ಲೇಬೇಕಾಗ್ತದೆ. ಅವ್ರಿಗೇನೋ ಒಂದು ನೋಡಿ ಹಾಲು ಬಿಸ್ಕೆಟ್ ಈ ತರದ್ದು ಒಂದು ಮಾಡಿದಾಗ ನೀಡೆಡ್ ಹೌದೌದು ಇರ್ತಕ್ಕಂಥದ್ದು ಮಾಡಿದಾಗ ಅದು ಖಂಡಿತವಾಗ್ಲೂ ಕೂಡ ಅದೆಲ್ಲ ಒಂದ್ ಕಡೆ ಅವ್ರಿಗೂ ಮೆಮೊರೀಸು, ನಮಗೂ ಮೆಮೊರೀಸು. ಮತ್ತೆ ವಿಶೇಷವಾಗಿ ಇವತ್ತು ನನಗನ್ನಿಸ್ತಾ ಇರೋದೇನಂದ್ರೆ ಈ ಒಂದು ಥಾಟ್ ನಾನು ಹೇಳಿದ್ದು ಒಂದು ನೀವು ಈ ತರ ಕರ್ಕೊಂಬಂದಿರೋದ್ರಿಂದ ಇವತ್ತು ಸಮಾಜನೂ ಕೂಡ ಜಾಗೃತ ಆಗ್ಬೇಕಾಗಿದೆ. ಹೌದು, ಈ ನಿಟ್ಟಿನಲ್ಲಿ ಹೌದು. ನಾನು ಆಗ್ಲೇ ಹೇಳ್ದಂಗೆ ಹಣನ ಅಟ್ಲೀಸ್ಟ್ ಒಂದು 1000 ಇತ್ತು ಅಂದ್ರೆ 1000 ರೂಪಾಯಲ್ಲಿ 500 ರೂಪಾಯಿ ಆದ್ರೂ ಕೂಡ ಯಾರಿಗಾದ್ರೂ ಬಡವರಿಗೆ ಯೂಸ್ ಆಗುತ್ತಲ್ಲ ಸರ್, ಬಡವರಿಗೆ ಅಥವಾ ಕಷ್ಟಕ್ಕೆ ಯಾವ್ದೋ ಒಂದು ಪೆನ್ನು, ಪೆನ್ಸಿಲ್, ಅಥವಾ ಊಟನೋ ಅಥವಾ ಬಿಸ್ಕೆಟ್, ಹಾಲು, ಯಾವ್ದೋ ಒಂದು ಎಲ್ಲ ಇವೆಲ್ಲ ಪೌಷ್ಟಿಕ ಆಹಾರಗಳು ಮತ್ತೆ ಮಕ್ಕಳ ಭವಿಷ್ಯತ್ತಿಗೆ ಎಜುಕೇಶನ್ಗೂ ಕೂಡ ಅನುಕೂಲ ಆಗ್ತದೆ. ಈಗ 500 ರೂಪಾಯಿಗೆ ಏನಿಲ್ಲ ಅಂದ್ರೂ ಕೂಡ ಕಮ್ಮಿ ಅಂದ್ರೂ ಕೂಡ ಒಂದಿಬ್ಬರು ಬಿರಿಯಾನಿ ತಿಂದಿರೋನು ಸರೋಗೋದು. ಅಷ್ಟು ಸಾಕಾಗಲ್ಲ ಸರ್, ಬಿರಿಯಾನಿಗೂ ಸಾಕಾಗಲ್ಲ ಇದು ದುಡ್ಡು. ಹೌದು. ಆದ್ರೆ ನಾವು ಬೇಕಾದ್ರೆ ಒಂದು 15 ಜನ ಮಕ್ಳಿಗೆ ಬೇಕಾದ್ರೆ ಬುಕ್ಸ್ ಕೊಡ್ಬೋದು. ಹೌದು. ಅದರಿಂದ ಅವ್ರು ಬೇಕಾದ್ರೆ ಒಂದು ತಿಂಗಳು ಪ್ರಿಪ್ರೇಷನ್ ಮಾಡ್ಕೊಂತಾರೆ, ಓದ್ಕೊಂಡವ್ರು ಪ್ರಿಪ್ರೇಷನ್ ಮಾಡ್ಕೊಂತಾರೆ. ಅವ್ರು ಹೌದು. ಪ್ರಿಪ್ರೇಷನ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ಅವ್ರಿಗೊಂದು 4 ಅಕ್ಷರಗಳು ಕಲ್ತಂಗಾಗುತ್ತೆ. 4 ಅಕ್ಷರಗಳು ಈ ರೀತಿ ಅಂದ್ರೆ ನಾವೊಬ್ರೇ ಅಲ್ಲ, ಸುಮಾರು ಜನ ಮಾಡ್ತಾ ಇರೋರು ಇದ್ದಾರೆ ಸರ್ವಿಸು. ಅದ್ರಲ್ಲಿ ನಮ್ದೊಂದು ಸಣ್ಣ ಅಳಿಲ್ ಸೇವೆ. ಬಟ್ ಆದ್ರೂ ಕೂಡ ನಾವು ಏನಂದ್ರೆ ನಾವೇನೋ ಮಾಡ್ತಾ ಇದೀವಿ ಪಬ್ಲಿಸಿಟಿಗೆ ಅಂತ ನಾವು ಖಂಡಿತವಾಗ್ಲೂ ಯಾವತ್ತೂ ಯಾವ್ದನ್ನು ನಾವು ಬಯಸಿರೋರಲ್ಲ ಸರ್. ಇನ್ನೊಂದೇನಂದ್ರೆ ಈಗ ನಾವು ಬರ್ಡೇ ಆಗ್ಬೋದು, ಮತ್ತೆ ಯಾವ್ದಾನ ಒಂದು ಫಂಕ್ಷನ್ ಆಗ್ಬೋದು, ಫ್ರೆಂಡ್ಸ್ ಜೊತೆ ಪಾರ್ಟಿಗಳಿಗೆ ಆಗ್ಬೋದು, ಹೋಗ್ತಿವಿ. ಕಮ್ಮಿ ಅಂದ್ರೆ ಒಂದು 10-20 ಸಾವಿರ ಖರ್ಚು ಮಾಡ್ತೀವಿ ಸರ್. ಹ್ಯಾಪಿನೆಸ್ ಬರುತ್ತೆ, ಎಂಜಾಯ್ ಮಾಡ್ತೀವಿ ಅಷ್ಟೇ. ಬಟ್ ಸಂತೋಷನೇ ಇರ್ತದೆ, ನೆಮ್ಮದಿ ಬರಲ್ಲ. ಬಟ್ ಇಲ್ಲಿ ನಾವು 500 ರೂಪಾಯಿ ಇವತ್ತು ಎತ್ಕೊಂಡ್ ಬಂದಿರೋದು, ಬಟ್ ಅವ್ರ ಹತ್ರ ಮಾತಾಡುವಾಗ ನೆಮ್ಮದಿ ಅನ್ನೋದು ನನ್ ಸಿಕ್ತ ಅಲ್ಲಿ. ಅವ್ರ ಜೊತೆ ಕುತ್ಕೊಂಡು ಅವ್ರ ಕಷ್ಟ ಸುಖಗಳು ಕೇಳ್ತಾ ಇದ್ರೆ ನಮ್ಗೇನೋ ಗೊತ್ತಿಲ್ದಿರೋದು ಒಂದು ನಮ್ ಫ್ಯೂಚರ್ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಆದ್ರೂನು ನೆಮ್ಮದಿ ಅನ್ನೋದು ಅಲ್ಲಿ ಕಾಣಿಸ್ತು ನಮ್ಗ. ಬಟ್ 10,000 ರೂಪಾಯಿ ಬರ್ದಿರೋಂತ ನೆಮ್ಮದಿ 500 ರೂಪಾಯಿ ನೆಮ್ಮದಿ ಬಂತು ನಮ್ಗೆ. ಸೊ ನಾವೇನಂದ್ರೆ ಅಟ್ಲೀಸ್ಟ್ ನಮ್ ಕೈಲಾದಷ್ಟು ಒಬ್ರಿಗೆ ಸಹಾಯ ಮಾಡೋದ್ರಿಂದ ನೆಮ್ಮದಿ ಸಿಕ್ಕುತ್ತೆ ಅನ್ನೋದು ಇವತ್ತು ನನಗ್ ಅರ್ಥ ಆಯ್ತು. ಸ್ಪೆಷಲ್ ಆಗಿ 100% ಡೌಟ್ ಇಲ್ಲ. ಯಾಕಂದ್ರೆ ಈಗ ನಾವು 10,000 ಲಕ್ಷ ಈ ರೀತಿ ನಾವು ಹಣನ ಅಲ್ಲಿ ಇಲ್ಲಿ ಪಾರ್ಟಿ ಬರ್ಡೇ ಅದು ಇದು ಅಂತ ನಾವು ಫೋಲ್ ಮಾಡೋದು ಅದೆಲ್ಲ ಕ್ಷಣಿಕ. ಅದು ಜಸ್ಟ್ ಅದೇನೋ ಯೂಸ್ ಅಂಡ್ ಥ್ರೋ ಅಂತೀವಿ ನೋಡಿ, ಆತರ. ಅದರಿಂದ ಪ್ರಯೋಜನ ಏನಾಗಲ್ಲ. ಈ ರೀತಿಯಾದಂತ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಮಾಡ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಈಗ ನಾನು ನಮ್ಮ ತಾಯಿಯವರ ಹೆಸರಲ್ಲಿ ಪ್ರತಿ ವರ್ಷನೂ ಕೂಡ ಒಂದೊಂದು ಕಾರ್ಯಕ್ರಮ ಹಾಕೊಂಡು ನಮ್ಮ ತಾಯಿಯವರ ಹೆಸರಲ್ಲಿ ನಾನು ಕೂಡ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನ ಮಾಡ್ತಾ ಬರ್ತಾ ಇರ್ತೀವಿ. ಪ್ರತಿ ವರ್ಷನೂ ಕೂಡ ಬೇರೆ ರೀತಿಯಲ್ಲಿ ಇರ್ತದೆ. ಆದ್ರೆ ನಮ್ಮ ತಾಯಿಯವರ ಹೆಸರಲ್ಲಿ ಪ್ರತಿ ವರ್ಷನೂ ಕೂಡ ಒಂದೊಂದು ಜನರಿಗೆ ಒಂದು ತಾಯಿ ನೆನಪಿನಲ್ಲಿ ಒಂದಷ್ಟು ಏನಾದ್ರೂ ಒಂದು ನಮ್ಮ ಈ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತೀವಿ. ಹಂಗಂತೇಳಿ ನಾವೇನೋ ಆಗರ್ಭ ಶ್ರೀಮಂತರು ಇರೋರು ಅಂತಲ್ಲ. ಇವತ್ತು ಕಷ್ಟಪಟ್ಟು ಜೀವನ ಮಾಡಿ ಬದುಕ್ತಾ ಇರೋದು. ಅದು 3 ಹೊತ್ತು ಊಟ ಆಗ್ಬೋದು, ಇಲ್ಲ 1 ತಿಂಗಳಿಗೆ ಆಗ್ಬೋದು. ಈ ರೀತಿ ಕಷ್ಟಪಟ್ಟು ಇರೋದ್ರಲ್ಲಿ ಬದುಕೊಂಡು ಏನೋ ನಮ್ಮ ದೇವ್ರು ಬುದ್ಧಿ ಕೊಟ್ಟಿರೋದ್ರಲ್ಲಿ ಮಾಡ್ತಾ ಇದೀವಿ. ಹೊರವ್ರು ಹೇಳ್ತಾನೆ ಸರ್, ಈಗೇನ್ ನಾವೇನ್ CM ಆಗ್ಬೇಕು PM ಆಗ್ಬೇಕು ಆಗ್ತಾ ಇರೋ ಮಾತು. ನಮ್ಮ ಲೆವೆಲ್ಗೆ ಇವತ್ತು ನಾನು ಅದೇ ಹೇಳೋದು. ಇವತ್ತು ಪ್ರೈಮ್ ಮಿನಿಸ್ಟರ್ ಸೇವಕನೇ, ಕಾಮನ್ ಒಬ್ಬ ಎಲ್ಲೋ ಒಂದ್ ಕಡೆ ಏನಾದ್ರು ಒಂದು ಸರ್ವಿಸ್ ಮಾಡ್ತಾ ಇರೋನು ಕೂಡ ಸೇವಕನೇ. ಅದ್ರಲ್ಲಿ ಈಕ್ವಲ್. ಇಲ್ಲಿ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಬರೋದೇ ಇಲ್ಲ. ಪ್ರೈಮ್ ಮಿನಿಸ್ಟರ್ ಸರ್ವಿಸ್ ಅವ್ರಿಗೆ ಅದು ಸೇವೆ ಅನಿಸ್ತದೆ. ತಳಮಟ್ಟದಲ್ಲಿ ಮಾಡ್ತಕ್ಕಂತ ವ್ಯಕ್ತಿನೂ ಕೂಡ ಅದೊಂದು ಸರ್ವಿಸ್, ಅದು ಇನ್ನೂ ಯಥೇಚ್ಛವಾಗಿರ್ತದೆ ಬೆಲೆ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಅಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಬರೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಕೂಡ ನಾನು ಏನಕ್ಕೂ ಬಂದು ನೀವು ಒಳ್ಳೆ ಸರ್ಪ್ರೈಸ್ ಕೊಟ್ಟು ಒಳ್ಳೆ ಆಶ್ರಮಕ್ಕೆ ಕರ್ಕೊಂಡು ಹೋದ್ರಿ. ಅಲ್ಲಿ ಎಲ್ಲರಿಗೂ ಒಂದು ವಿಶಸ್ ಕೂಡ ತಿಳಿಸಿ ಬಂದ್ವಿ. ಹಾಗಾಗಿ ಮದರ್ಸ್ ಡೇಯ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮಿಂದ ನನಗೂ ಒಂಚೂರು ಜ್ಞಾನೋದಯ ಬಂತು ಇವತ್ತು. ನಮ್ಮ ಸುಮನ್ ಟಿವಿ ಕಡೆಯಿಂದ ಮದರ್ಸ್ ಡೇಗೆ
ಸ್ಪೆಷಲ್ ಆಗಿ ಈ ಪ್ರೋಗ್ರಾಮ್ ನಾಳೆ ಬರುತ್ತೆ. ನೋಡಿ ವೀಕ್ಷಕರೇ, ಎಲ್ಲರೂ ನಮ್ಮ ಕೈಯಲ್ಲಿ ಸಿಕ್ಕಿರೋಂಥ ₹1 ಆಗಲಿ ಅದರಲ್ಲಿ 50 ಪೈಸಾ ಅಟ್ಲೀಸ್ಟ್ ಸೇವೆ ಮಾಡೋ ಮೂಲಕ ನೆಮ್ಮದಿ ಸಿಕ್ಕುತ್ತೆ. ಇದನ್ನ ಒಂದಕ್ಕಿಂತ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.